Hello aspirants, welcome to India for IAS. Team India for IAS has brought PYQ, UPSC Prelims PYQ analysis series. As a part of this series, in this video, we are going to discuss UPSC Prelims 2021 Geography and Agriculture question analysis. In this video, we are going to discuss the answer for each question and the sources of the question, whether the question it is taken from current affairs or NCERT or any other standard book. So along with that, we are also going to discuss, or we are going to try elimination methods. So how we have to apply elimination methods, how we have to use our common sense in answering the questions, and the limitations of elimination methods. So elimination method, it won't work all the time. So there is a 99% accuracy in elimination methods. So that 1%, so where we are going to miss that 1%, that also we are going to discuss. Along with that, how these questions will help in answering the PYQ will help in answering any question that is coming in the upcoming prelims, that is UPSC prelims 2026 or 27. ಸೊ ಯಾವ ರೀತಿ ಈ ವರ್ಷ ಅಂದರೆ ಪ್ರೀವಿಯಸ್ ಇಯರ್ ಇರ್ತಕ್ಕಂಥ ಕ್ವಶನ್ಸು ಮುಂದೆ ಬರ್ತಕ್ಕಂತಹ ಎಕ್ಸಾಮ್ಸ್ ಪ್ರಿಲಿಮ್ಸ್ಗೆ ಯಾವ ರೀತಿ ಆನ್ಸರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಸೊ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಸೊ ಕ್ಲೈಮ್ಯಾಟಿಕ್ ಟೈಪ್ ಸವನ್ನ ಕ್ಲೈಮೇಟ್ ಅಥವಾ ಸವನ್ನ ವೆಜಿಟೇಷನ್ ಅಂತ ಏನು ಕರಿತೀವಿ ಅದು ಆ ಟಾಪಿಕ್ ಮೇಲಿದೆ. ಸೊ ಫಸ್ಟ್ ಕ್ವಶನ್ ಬಂದು ಈ ರೀತಿಯಾಗಿದೆ. ದ ವೆಜಿಟೇಷನ್ ಆಫ್ ಸವನ್ನ ಕನ್ಸಿಸ್ಟ್ ಆಫ್ ಗ್ರಾಸ್ಲ್ಯಾಂಡ್ ವಿತ್ ಸ್ಕ್ಯಾಟರ್ಡ್ ಸ್ಮಾಲ್ ಟ್ರೀಸ್. The forest development in such areas is generally kept in check. Kept in check andre, so the forest development it is not being allowed, so it is controlled by. So the factors, what are those factors? By one or more combination of some conditions. So which of the following are such conditions? So our conditions kottidare, so we have to identify the correct answer, right? So this question it is directly taken from GC Leong book. So ನಾವು ಈ ಜಿಯೋಗ್ರಫಿ ಓದಬೇಕಾದ್ರೆ NCERT ಓದಿರ್ತೀವಿ. ದ ಸೋರ್ಸಸ್ ಟು ಮಾಸ್ಟರ್ ಜಿಯೋಗ್ರಫಿ ಫಾರ್ UPSC ಪ್ರಿಲಿಮ್ಸ್ ಆರ್ ಮೇನ್ಸ್. ಸೊ ದ ಮೇನ್ ಸೋರ್ಸ್ ಏನಂತಂದರೆ 6th to 12th NCERT ಇದೆ. ಅದ್ರ ಜೊತೆಗೆ ನಾವು ಸ್ಟೂಡೆಂಟ್ಸ್ಗೆ GC ಲಿಯಾಂಗ್ ಬುಕ್ನು ಓದಲಿಕ್ಕೆ ಹೇಳಿರ್ತೀವಿ, ಎಸ್ಪೆಷಲಿ ಟು ರೀಡ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲೈಮೇಟ್ಸ್. ಸೊ ದೇರ್ ಆರ್ ಅರೌಂಡ್ 14 to 15 ಕ್ಲೈಮ್ಯಾಟಿಕ್ ಟೈಪ್ಸ್ ಇದೆ GC ಲಿಯಾಂಗಲ್ಲಿ. ಸೊ ಅದನ್ನು ಓದಿ ಅಲ್ಲಿಂದ ಕ್ವಶನ್ಸ್ ಬರುತ್ತೆ ಪ್ರಿಲಿಮ್ಸಲ್ಲಿ, ಎವ್ರಿ ಇಯರ್ 1 or 2 ಕ್ವಶನ್ಸ್ ಬರುತ್ತೆ ಅಂತ ಹೇಳಿರ್ತೀವಿ. ಸೊ ಈ ಕ್ವಶನ್ನ ಆ ಬುಕ್ಕಿಂದ ಡೈರೆಕ್ಟ್ ಆಗಿ ಎತ್ತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್, ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್, ಕಂಡೀಷನ್ಸ್ ಏನಿದೆ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಒನ್ ಈಸ್ ಬರ್ರೋಯಿಂಗ್ ಎನಿಮಲ್ಸ್ ಆ್ಯಂಡ್ ಟರ್ಮೈಟ್ಸ್, ಸೆಕೆಂಡ್ ಒನ್ ಫೈರ್, ಥರ್ಡ್ ಒನ್ ಗ್ರೇಜಿಂಗ್ ಹರ್ಬಿವರ್ಸ್, ಫೋರ್ತ್ ಒನ್ ಸೀಸನಲ್ ರೈನ್ಫಾಲ್ ಆ್ಯಂಡ್ ಫಿಫ್ತ್ ಒನ್ ಸಾಯಿಲ್ ಪ್ರಾಪರ್ಟೀಸ್. ಸೊ ಈ ರೀತಿ 5 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟ್ ಒನ್ ಬರ್ರೋಯಿಂಗ್ ಎನಿಮಲ್ಸ್ ಆ್ಯಂಡ್ ಟರ್ಮೈಟ್ಸ್. So these burrowing animals and termites, these help in making the soil, or these condition the soil so that the plant and other grasses can grow. So it will help in enhancing the soil physical and chemical and biological property. So ಇದು ಯಾವುದೇ ರೀತಿ ಒಂದು ಪ್ಲಾಂಟ್ ಗ್ರೋತ್ ಆಗಲಿಕ್ಕೆ ಅಥವಾ ಅಲ್ಲಿ ಇರ್ತಕ್ಕಂಥ ಒಂದು ಗ್ರಾಸಸ್ ಗ್ರೋತ್ ಆಗಲಿಕ್ಕೆ ಸೊ ಅಡಚಣೆ ಉಂಟು ಮಾಡಲ್ಲ, ರಾದರ್ ಇಟ್ ವಿಲ್ ಹೆಲ್ಪ್. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಸಾಯಿಲ್ ಎಕೋಸಿಸ್ಟಮ್. So this is not correct. So option 1 it is not correct. Then coming to the fire, yes, if there are natural or man-made fires that will control the growth of trees. Then coming to the statement 3, grazing herbivores. Grazing herbivores ಅಂದರೆ ಈ ಸಸ್ಯಗಳನ್ನು, ಈ ಎಲೆ ಗಿಡ ಮರಗಳನ್ನ ತಿನ್ಕೊಂಡು ಬೆಳೀತಕ್ಕಂತಹ ಈ ಸಸ್ಯಾಹಾರಿ ಪ್ರಾಣಿಗಳೇನಿರುತ್ತೆ ಅದು ಟ್ರೀ ಗ್ರೋತ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಗ್ರಾಸ್ಲ್ಯಾಂಡ್ಸಲ್ಲಿ ಈ ಸಸ್ಯಾಹಾರಿಗಳು ಜಾಸ್ತಿ ಇರೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ, ಈ ಟ್ರೀ ಏನು ಒಂದು ಗಿಡ ಬೆಳೀತಿರುತ್ತೆ ಅದನ್ನು ಬೇಗ ತಿನ್ಕೊಂಡು ಬಿಡ್ತವೆ. ಅದರ ಜೊತೆಗೆ ಅದರ ಬೀಜಗಳು ಬೇರೆ ಜಾಗಕ್ಕೆ ಸೊ ಟ್ರಾನ್ಸ್ಫರ್ ಆಗದ ಹಾಗೆ ಮಾಡ್ತವೆ. ಅದರಿಂದ ಏನಾಗುತ್ತೆ, ಟ್ರೀ ಸಕ್ಸೆಷನ್ ತುಂಬ ಕಷ್ಟ ಇದೆ ಸೊ ಈ ಸವನ್ನ ಗ್ರಾಸ್ಲ್ಯಾಂಡ್ಸಲ್ಲಿ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್. ದೆನ್ ಸೀಸನಲ್ ರೈನ್ಫಾಲ್, ದಿಸ್ ಈಸ್ ದ ಮೇನ್ ರೀಸನ್. ಸೊ ಈ ಸವನ್ನ ಗ್ರಾಸ್ಲ್ಯಾಂಡ್ಸಲ್ಲಿ ಅಲ್ಟರ್ನೇಟ್ ಡ್ರೈ ಆ್ಯಂಡ್ ವೆಟ್ ಕಂಡೀಷನ್ಸ್ ಇರುತ್ತೆ. ಸೊ ಈ ಡ್ರೈ ಕಂಡೀಷನ್ ಅಂದರೆ ಮಳೆ ಆಗದೆ ಇರತಕ್ಕಂಥ ದಿನ, ಇದು ಪ್ರೊಲಾಂಗ್ಡ್ ಪೀರಿಯಡ್ ಇರುತ್ತೆ. ಸೊ ಇಟ್ ಈಸ್ ಮೋರ್ ದ್ಯಾನ್ 6 months ಅಲ್ಲಿ ಏನಾಗುತ್ತೆ ಅಂದರೆ ಮಳೆನೇ ಆಗಲ್ಲ. ಸೊ ಅದರಿಂದ ಏನಾಗುತ್ತೆ, ಮಳೆ ಆಗದೆ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದ ಗ್ರಾಸ್ ಅಂದರೆ ಹುಲ್ಲುಗಾವಲು ಬಿಟ್ಟು ಬೇರೆ ಯಾವುದೇ ಒಂದು ಟ್ರೀ ಗ್ರೋತ್ ಆಗಲಿಕ್ಕೆ ಬೇಕಾದಂಥ ನೆಸೆಸರಿ ಕಂಡೀಷನ್ಸ್ ಇರಲ್ಲ. ಸೊ ಅದರಿಂದ ಅಲ್ಲಿ ಏನಾಗುತ್ತೆ, ಟ್ರೀ ಗ್ರೋತು ತುಂಬ
ಕಡಿಮೆ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ವ್ಯಾಲಿಡ್ ರೀಸನ್. ದೆನ್ ಸಾಯಿಲ್ ಪ್ರಾಪರ್ಟಿ. ಸೊ ಕಮಿಂಗ್ ಟು ದಿ ಸಾಯಿಲ್ ಇನ್ ಸವನ್ನಾ ಗ್ರಾಸ್ಲ್ಯಾಂಡ್. ಸವನ್ನಾ ಗ್ರಾಸ್ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಸಾಯಿಲು ಇಟ್ ಈಸ್ ವೆರಿ ಕನ್ವೀನಿಯಂಟ್ ಫಾರ್ ಎನಿ ಕೈಂಡ್ ಆಫ್ ವೆಜಿಟೇಷನ್, ಬಿ ಇಟ್ ಗ್ರಾಸಸ್ ಆರ್ ಟ್ರೀಸ್ ಆರ್ ಪ್ಲಾಂಟ್ಸ್ ಆರ್ ಫಾರೆಸ್ಟ್ ಎಕೋಸಿಸ್ಟಮ್. ಸೊ ಎಲ್ಲದಕ್ಕೂ ಇದು ತುಂಬ ಕನ್ವೀನಿಯಂಟ್ ಇದೆ. ಸೊ ಸಾಯಿಲ್ ಪ್ರಾಪರ್ಟಿ, ಸೊ ಇಟ್ ಈಸ್ ಅ generic term. So they are not mentioning soil is degraded or something like that. They have just mentioned soil property. So what kind of property ಏನು ಅಂತ ಏನು ಮೆನ್ಷನ್ ಮಾಡಿಲ್ಲ. ಸೊ ಇಟ್ ಈಸ್ ಅ generic term. ಸೊ generic term ಯಾವಾಗಲೂ ಏನಿರುತ್ತೆ, ಐದರ್ ಇಟ್ ಈಸ್ ನ್ಯೂಟ್ರಲ್ ಆರ್ ಇಟ್ ಈಸ್ ಪಾಸಿಟಿವ್ ಅಂತ ನಾವು ತಗೋಬೇಕು. ವಿ ಶುಡ್ ನಾಟ್ ಕನ್ಸಿಡರ್ ಇಟ್ ಇನ್ ಅ ನೆಗೆಟಿವ್ ವೇ. ಸೊ ಆ ರೀತಿ ನಾವು ನೋಡಿದಾಗ ಸ್ಟೇಟ್ಮೆಂಟ್ 5 ಈಸ್ ಆಲ್ಸೋ ಇನ್ಕರೆಕ್ಟ್. ಸೊ ಇಲ್ಲಿ ಏನಾಗುತ್ತೆ, ಸ್ಟೇಟ್ಮೆಂಟ್ 5 ಇನ್ಕರೆಕ್ಟ್ ಇದೆ. 1 and 5 ಆರ್ ಇನ್ಕರೆಕ್ಟ್. ಸೊ ವಾಟ್ ಈಸ್ ದ ಆನ್ಸರ್? Answer is C, that is 2, 3 and 4. So now we will check the answer and explanation. So answer is C, that is 2, 3 and 4. So the main reasons are fire, so natural and man-made fire. So it will check or control the tree growth or plant growth. Then grazing herbivores like zebras, antelopes, cattle, etc. They browse young shoots and tree seedlings. So thereby they prevent the forest succession. Then seasonal rainfall, so very distinct wet and dry season irutte savanna type of climate alli. So because of this there is a prolonged dry season. So this prolonged dry season it limits the tree growth and supports the grasses. So this is the explanation. Then coming to the second question. So the second question, so it reads as with reference to water on the planet Earth. So planet Earth mele ಏನು water ಇದೆ. So consider the following statements ಅಂತ ಹೇಳ್ತಿದ್ದಾರೆ. Statement 1, the amount of water in rivers and lakes is more than the amount of groundwater. Then the amount of water in polar ice caps and glaciers is more than the amount of groundwater ಅಂತ ಹೇಳ್ತಿದ್ದಾರೆ. ಸೊ ಈ ಎರಡು ಸ್ಟೇಟ್ಮೆಂಟ್. ಸೊ ದಿಸ್ ಕ್ವಶನ್ ಇಟ್ ಈಸ್ ಡೈರೆಕ್ಟ್ಲಿ ಟೇಕನ್ ಫ್ರಮ್ ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ. ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿನಲ್ಲಿ ಸೊ ಓಷಿಯನೋಗ್ರಫಿನಲ್ಲಿ ಒಂದು ಫಸ್ಟ್ ಯೂನಿಟ್ ಇದೆ ವಾಟರ್ ಅಂತ. ಸೊ ಅಲ್ಲಿ ಏನು ಮಾಡಿದ್ದಾರೆ, ಆ ಸರ್ಫೇಸ್ ಆಫ್ ಅರ್ತ್ ಮೇಲೆ ಏನು ವಾಟರ್ ಇದೆ ಅಂತ ಒಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲನ್ನು ಇವರು ಸ್ಟೇಟ್ಮೆಂಟ್ ರೂಪದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಏನಿದೆ ಇದನ್ನು ನಾವು ಸ್ಟೇಟ್ಮೆಂಟ್ಸ್ನ ಅನಲೈಸ್ ಮಾಡೋದಾದರೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಟ್ ಸೇಸ್ ದ್ಯಾಟ್ ದ ಅಮೌಂಟ್ ಆಫ್ ವಾಟರ್ ಇನ್ ರಿವರ್ಸ್ ಆ್ಯಂಡ್ ಲೇಕ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ನ ನಾವು ಯಾವ ರೀತಿ ಬರ್ಬೋದು, ರಿವರಲ್ಲಿರ್ತಕ್ಕಂಥ ವಾಟ್ರು ಪ್ಲಸ್ ಲೇಕಲ್ಲಿರ್ತಕ್ಕಂಥ ವಾಟ್ರು, ಸೊ ಇಟ್ ಈಸ್ ಮೋರ್ ದ್ಯಾನ್ ಗ್ರೌಂಡ್ ವಾಟರ್ ಅಂತ ಹೇಳ್ತಿದ್ದಾರೆ. ಸೊ ಗ್ರೌಂಡ್ ವಾಟರ್ಗಿನ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಟ್ ಸೇಸ್ ದ್ಯಾಟ್ the amount of water in polar ice caps. So ಈ ಐಸ್ ಕ್ಯಾಪ್ಸ್ ಏನಿದೆ, ಐಸ್ ಕ್ಯಾಪ್ಸ್ ಆ್ಯಂಡ್ ಗ್ಲೇಸಿಯರ್ಸ್ ಅಲ್ಲಿ ಏನಿದೆ, ಸೊ ದಟ್ ಈಸ್ ಮೋರ್ ದ್ಯಾನ್ ಗ್ರೌಂಡ್ ವಾಟರ್ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಡೈರೆಕ್ಟ್ ಕ್ವಶನ್ ಫ್ರಮ್ NCERT. ಸೊ ಆ ಟೇಬಲ್ನ ನಾವು ಥರೋವಾಗಿ ಸ್ಟಡಿ ಮಾಡಿದರೆ ಅಲ್ಲಿರ್ತಕ್ಕಂಥ ನಂಬರ್ಸ್ನ ನೆನಪಿಡೋ ಅವಶ್ಯಕತೆ ಇಲ್ಲ. ಸೊ ಯಾವ ವಾಟರ್ ಬಾಡಿನಲ್ಲಿ ವಾಟರ್ ಜಾಸ್ತಿ ಇದೆ, ಒಂದು ಅರೇಂಜ್ಮೆಂಟ್ಸ್ ಇದೆ, ಅದನ್ನು ನಾವು ನೀಟಾಗಿ ಸ್ಟಡಿ ಮಾಡಿದರೆ ಸೊ ವಿ ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಕ್ವಶನ್. So for this question answer is that is B 2 only. Statement 1 incorrect ಇದೆ. Amount of water in rivers and lakes is not even half of that amount in the ground water. So ground water ಅಲ್ಲಿ ಏನಿದೆ ಅದರ ಅರ್ಧದಷ್ಟು ಕೂಡ ಇಲ್ಲ. ಸೊ ಸ್ಟೇಟ್ಮೆಂಟ್ 1 is incorrect. ಬಟ್ ಸ್ಟೇಟ್ಮೆಂಟ್ 2 ನಲ್ಲಿ ಏನು ಹೇಳ್ತಿದ್ದಾರೆ, ಐಸ್ ಕ್ಯಾಪ್ಸ್ ಆ್ಯಂಡ್ ಗ್ಲೇಸಿಯರ್ಲಿ ಇರ್ತಕ್ಕಂಥ ನೀರು ಗ್ರೌಂಡ್ ವಾಟರ್ಗಿನ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಎಸ್ ಆಬ್ವಿಯಸ್ಲಿ. ಸೊ ನೌ ವಿ ವಿಲ್ ಲುಕ್ ಇನ್ ಟು ದ್ಯಾಟ್ ಟೇಬಲ್. ಸೊ ಆ ಟೇಬಲ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಹಿಯರ್ ದೇ ಹ್ಯಾವ್ ಮೆನ್ಷನ್ಡ್ ವಾಟರ್ ಆನ್ ಅರ್ತ್ ಸರ್ಫೇಸ್. So this is a table. Here water in the ocean it is 97.25%. Then ice caps and glaciers it is 2.05%. Right. Then groundwater 0.68%. Lake 0.01. Soil moisture 0.005%. Atmosphere 0.001%. Streams and rivers 0.001%. Biosphere 0.404%. So now add water in lakes and rivers, that is lakes 0.01 and rivers and streams 0.000301. So what is the percentage? 0.0101. So this is not greater than 0.68. So this is greater, not this. So by that logic statement 1 is incorrect, right? So based on this table UPSC every alternate year or once or twice in 5 years, so 5 ವರ್ಷದಲ್ಲಿ ನೀವು ನೋಡಿದಾಗ ಈ ಟೇಬಲ್ ಮೇಲೆ 2 ರಿಂದ 3 ಕ್ವಶನ್ ಬಂದೇ ಇರುತ್ತೆ. ಸೊ ಇದೇ ಟೇಬಲ್ ಮೇಲೆ ಆಲ್ಟರ್ನೇಟ್ ಸ್ಟೇಟ್ಮೆಂಟ್ಸ್ನ ಫಾರ್ಮ್ ಮಾಡಿ UPSC ಕ್ವಶನ್ನ ಫ್ರೇಮ್ ಮಾಡುತ್ತೆ.
So you can go through last 20 years question, you will get at least 5 questions on this table, right? So this table, it is very important. So the third question, the black cotton soil of India has been formed due to weathering off. So this is also direct question from the India Physical Environment ಅಂತ NCERT ಇದೆ, 11th ಸ್ಟ್ಯಾಂಡರ್ಡ್ NCERT. ಸೊ ಆ NCERT ಇಂದ ಡೈರೆಕ್ಟ್ ಈ ಕ್ವಶನ್ ಕೊಟ್ಟಿದ್ದಾರೆ. ಅಲ್ಲಿ ಸಾಯಿಲ್ಸ್, ಇಂಡಿಯನ್ ಸಾಯಿಲ್ಸ್ ಅಂತ ಇದೆ, ಸಾಯಿಲ್ಸ್ ಆಫ್ ಇಂಡಿಯಾ. ಆ ಯೂನಿಟ್ ಅಲ್ಲಿ ಅಲ್ಯೂವಿಯಲ್ ಸಾಯಿಲ್ಸ್ನ ಸ್ಟಡಿ ಮಾಡ್ತೀವಿ, ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್. ಸೊ ಈ ರೀತಿ ಬೇರೆ ಬೇರೆ ಸಾಯಿಲ್ಸ್ನ ನಾವು ಸ್ಟಡಿ ಮಾಡಿರ್ತೀವಿ. ಸೊ ಅಲ್ಲಿ ನಾವು ಬ್ಲ್ಯಾಕ್ ಸಾಯಿಲ್ ಸ್ಟಡಿ ಮಾಡಬೇಕಾದ್ರೆ, ಬ್ಲ್ಯಾಕ್ ಸಾಯಿಲ್ ಇಟ್ ಈಸ್ ಫಾರ್ಮ್ ಬಿಕಾಸ್ ಆಫ್ ದಿ ವೆದರಿಂಗ್ ಆಫ್ ಬಸಾಲ್ಟ್ ವೋಲ್ಕ್ಯಾನಿಕ್ ರಾಕ್ ಅಂತ ಸ್ಟಡಿ ಮಾಡಿರ್ತೀವಿ. ಸೊ ಫಾರ್ ದಿಸ್ ಕ್ವಶನ್ ಇಟ್ ಈಸ್ ಅ ವೆರಿ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಇಲ್ಲಿ ಯಾವುದೇ ಲಾಜಿಕ್ ಬೇಕಾಗಿಲ್ಲ. ಯಾರೆಲ್ಲ ನೀವು NCERT ಓದಿರ್ತೀರಾ, ಇವನ್ NCERT ಓದೋದು ಬೇಡ, NCERT ಇದು ಸಾಯಿಲ್ಸ್ ಕ್ಲಾಸ್ನ ನೀವು ನೀಟಾಗಿ ಕೇಳ್ಕೊಂಡಿದ್ರೆ, ಕ್ಲಾಸಲ್ಲಿ ಹೇಳಿದ್ದನ್ನು ಕೇಳ್ಕೊಂಡಿದ್ರೆ ಅದ್ರ ಮೇಲೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸೊ ಫಾರ್ ದಿಸ್ ಕ್ವಶನ್ ಆನ್ಸರ್ ಈಸ್ ಬಿ, ದಟ್ ಈಸ್ ಫಿಶರ್ ವೋಲ್ಕ್ಯಾನಿಕ್ ರಾಕ್. So black cotton soil, it is formed due to weathering of fissure volcanic rock. So coming to the few other key characteristics of the black soil. So black soil ಇದು ಏನು ಸ್ವಲ್ಪ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದೆ ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಹ್ಯಾಸ್ ಅ ವೆರಿ ಹೈ ಕ್ಲೇ ಕಂಟೆಂಟ್. ಕ್ಲೇ ಕಂಟೆಂಟ್ ತುಂಬ ಜಾಸ್ತಿ ಇದೆ ಬ್ಲ್ಯಾಕ್ ಸಾಯಿಲ್ ಅಲ್ಲಿ. ಬಿಕಾಸ್ ಆಫ್ ದ್ಯಾಟ್ ಇಟ್ ಹ್ಯಾಸ್ ಅ ಸ್ಟ್ರಾಂಗ್ shrink and swell behavior. Shrink and swell behavior ಅಂತಂದ್ರೆ, so when there is a rainfall or when water is added to the soil, so it will swell. So ಇದೇನಾಗುತ್ತೆ, ಎನ್ಲಾರ್ಜ್ ಆಗುತ್ತೆ. ಸೊ ವಾಟರ್ ಇವ್ಯಾಪರೇಟ್ ಆದಾಗ ಅದೇನಾಗುತ್ತೆ, ಶ್ರಿಂಕ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಸೊ ದೇರ್ ವಿಲ್ ಬಿ ಕ್ರ್ಯಾಕ್ಸ್ ಇನ್ ದ ಸಾಯಿಲ್. ಸಾಯಿಲಲ್ಲಿ ಏನಾಗುತ್ತೆ, ಬಿರುಕು ಬಿಟ್ಟಿರುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಸೆಲ್ಫ್ ಫ್ಲಫಿಂಗ್ ಅಂತ ಕರಿತೀವಿ. ಸೊ ಈ ಸಾಯಿಲ್ ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದರೆ, ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕಂಡು ಬರುತ್ತೆ. ಸೊ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಏನಂತ ಕರೀತಾರೆ, ಎರೆ ಭೂಮಿ ಅಂತ ಕರೀತಾರೆ ಅಥವಾ ಎರೆ ಮಣ್ಣು ಅಂತ ಕರೀತಾರೆ. ಸೊ ದಿಸ್ ಈಸ್ ವೆರಿ ಗುಡ್, ದಿಸ್ ಸಾಯಿಲ್ ಈಸ್ ವೆರಿ ಗುಡ್ ಫಾರ್ ದಿ ಕಲ್ಟಿವೇಶನ್ ಆಫ್ ಕಾಟನ್. ಕಾಟನ್ ಬೆಳಿಲಿಕ್ಕೆ ಇದು ತುಂಬ ಯೋಗ್ಯವಾದ ಸಾಯಿಲ್ ಆಗಿದೆ. ಆ್ಯಂಡ್ ಫಾರ್ ಕನ್ಸ್ಟ್ರಕ್ಷನ್ ಪರ್ಪಸ್, ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸಸ್ ಆ್ಯಂಡ್ ಅದರ್ buildings or roads, this soil is not good because when rain happens it swells, and when there is deletion or extraction of water, so the soil it shrinks. So this is mainly because it has a very high clay content, and this soil it has a moisture retention capacity. So excellent moisture retention capacity ಇದೆ ಈ ಸಾಯಿಲ್ಗೆ. Then coming to its fertility, so ಈ ಸಾಯಿಲ್ ಅಲ್ಲಿ ಏನೆಲ್ಲ ಮಿನರಲ್ಸ್ ಇದೆ, ಸೊ ಹೌ ಫರ್ಟೈಲ್ ಇಟ್ ಈಸ್ ಅಂತ ನಾವು ನೋಡೋದಾದ್ರೆ, so it has a very good amount of lime. It is rich in lime, iron and magnesia, but it is poor in or deficient in nitrogen and phosphorus. This is very important. So it is deficient in nitrogen and phosphorus. And coming to its major distribution, so ಈ ಬ್ಲ್ಯಾಕ್ ಸಾಯಿಲ್ ಇಂಡಿಯಾದಲ್ಲಿ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನಾವು ನೋಡೋದಾದ್ರೆ, it is majorly distributed in Maharashtra, Karnataka, then Madhya Pradesh, Gujarat, Telangana and parts of Tamil Nadu. So coming to agriculture, it is very good for cotton cultivation. So it is also famous as black cotton soil. Black cotton soil anta kuda idu famous agide. So this soil, ee soil yav reeti form aitu anta ನಾವು ಹೇಳೋದಾದ್ರೆ, during Cretaceous period ಏನಾಗುತ್ತೆ, some 55 million years ago Indian plate ಏನಿದೆ towards its northern journey, so southern hemisphere ಇಂದ towards Eurasia, Indian plate ಏನಾಗ್ತಿರುತ್ತೆ, ಮೂವ್ ಆಗ್ತಿರುತ್ತೆ. ಸೊ ಆ ಮೂವ್ ಆಗಬೇಕಾದ್ರೆ ರಿಯೂನಿಯನ್ ಅನ್ನೋ ಒಂದು ವೋಲ್ಕ್ಯಾನಿಕ್ ಹಾಟ್ಸ್ಪಾಟ್ ಇರುತ್ತೆ. ಸೊ ಆ ಹಾಟ್ಸ್ಪಾಟ್ ಮುಖಾಂತರ ಹಾದು ಹೋಗ್ಬೇಕಾದ್ರೆ ಅಲ್ಲಿ ಕಂಟಿನ್ಯೂಸ್ ಆಗಿ ವೋಲ್ಕ್ಯಾನೋ ಆಗುತ್ತೆ, ಶೀಲ್ಡ್ ವೋಲ್ಕ್ಯಾನೋ, ಬಸಾಲ್ಟಿಕ್ ವೋಲ್ಕ್ಯಾನೋ. ಸೊ ಈ ವೋಲ್ಕ್ಯಾನೋದಿಂದ ಏನಾಗುತ್ತೆ, ಸೊ ಅಲ್ಲಿ ಒಂದು ಶೀಲ್ಡ್ ವೋಲ್ಕ್ಯಾನೋ ಕ್ರಿಯೇಟ್ ಆಗುತ್ತೆ ಓವರ್ ದ ಪೀರಿಯಡ್. ಸೊ ಸಮ್ ಮಿಲಿಯನ್ ಇಯರ್ಸ್ ಆಗೋ, ಸೊ ಆ 55 ಮಿಲಿಯನ್ ಇಯರ್ಸ್ ಇಂದ ಇಲ್ಲಿವರೆಗೂ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಇದು ಬಸಾಲ್ಟ್ ರಾಕ್ ಏನಾಗುತ್ತೆ, ವೆದರ್ ಆಗ್ತಾ ಹೋಗುತ್ತೆ. ಸೊ ವೆದರಿಂಗ್ ಆಗಿ ಏನಾಗುತ್ತೆ, ಸಾಯಿಲ್ ಆಗುತ್ತೆ. ಆ ಸಾಯಿಲೇ ಬ್ಲ್ಯಾಕ್ ಕಾಟನ್ ಸಾಯಿಲ್, ರೈಟ್? ದಿಸ್ ಇಸ್ ಹೌ genesis of black cotton soil. So now coming to the fourth question. The fourth question, it is related to agriculture. So this question, it is comparing the permaculture and chemical farming. So the predominant agriculture that is happening at present is chemical agriculture or chemical farming. So we also call it as industrial agriculture. So this is predominant mainly because to achieve the food security after green revolution and during green revolution, so we went for chemical farming. So because of this chemical farming, there are a lot of issues like chemical farming andre eno. So chemical farming means
in agriculture we are extensively using chemical inputs. Chemical inputs ಅಂತಂದ್ರೆ fertilizers ಇರ್ಬೋದು, pesticides ಇರ್ಬೋದು, right? These are the chemical inputs we are applying to the soil and plants to get the better yield. So yield ಚೆನ್ನಾಗಿ ಬರಲಿ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ, ಈ ಕೆಮಿಕಲ್ನ ಯೂಸ್ ಮಾಡ್ತಿದ್ವಿ. ಸೊ ಇದಕ್ಕೆ ಏನಂತ ಕರೀತಾರೆ, ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್ ಅಂತ ಕರೀತಾರೆ. ಸೊ ಇವಾಗ ಈ ಕೆಮಿಕಲ್ ಫಾರ್ಮಿಂಗ್ ಇಂದ ಏನಾಗ್ತಿದೆ, ದೇರ್ ಈಸ್ ಅ ಸಾಯಿಲ್ ಡಿಗ್ರೇಡೇಷನ್, ಸಾಯಿಲ್ ಸ್ಯಾಲಿನಿಟಿ ಜಾಸ್ತಿ ಆಗ್ತಿದೆ. ಸಾಯಿಲ್ ಸ್ಯಾಲಿನಿಟಿ ಜಾಸ್ತಿ ಆಗೋದ್ರೊಂದಿಗೆ ಸಾಯಿಲ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಬಯಾಲಜಿಕಲ್ ಪ್ರಾಪರ್ಟೀಸ್ ಡಿಗ್ರೇಡ್ ಆಗ್ತಿದೆ. ದೆನ್ ದೇರ್ ಈಸ್ ಅ ಏರ್ ಪೊಲ್ಯೂಷನ್ ಬಿಕಾಸ್ ಸೊ ದ ವಾಟ್ ಎವರ್ fertilizer, urea fertilizer, nitrogenous fertilizer we are adding to the soil, it is denitrifying and it is creating nitrogen pollution in the atmosphere. Then there is a water pollution and eutrophication. So water pollution yav reeti agtide, so there is a runoff of the fertilizer and pesticide. So agriculture field ಗೆ ನಾವು fertilizer apply ಮಾಡಿರ್ತೀವಿ, ಸೊ ಬೆಳೆಗಳಿಗೆಲ್ಲ ಪೆಸ್ಟಿಸೈಡ್ ನ ಸ್ಪ್ರೇ ಮಾಡಿರ್ತೀವಿ. ಮಳೆ ಆದಮೇಲೆ ಅಲ್ಲಿರ್ತಕ್ಕಂಥ ಈ ರೆಸಿಡ್ಯೂ ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸರು ಹರ್ಕೊಂಡು ಒಂದು ಹಳ್ಳ ಕೊಳ್ಳ ನದಿಗೆ ಜಾಯ್ನ್ ಆಗಿ ಅಥವಾ ಅಲ್ಲಿ ನಿಯರ್ ಬೈ ಇರ್ತಕ್ಕಂಥ ಒಂದು ಲೇಕ್ ಜಾಯ್ನ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಯೂಟ್ರೋಫಿಕೇಶನ್ ಆಗುತ್ತೆ. ಸೊ ಆ ವಾಟರ್ ಬಾಡಿ ಪೊಲ್ಯೂಟ್ ಆಗುತ್ತೆ. ಸೊ ಈ ರೀತಿ ವಾಟರ್ ಪೊಲ್ಯೂಷನ್ ಆಗ್ತಿದೆ. ಸೊ ದೇರ್ ಆರ್ ವೇರಿಯಸ್ ಇಲ್ ಎಫೆಕ್ಟ್ಸ್ ಬಿಕಾಸ್ ಆಫ್ ದಿಸ್ ಕೆಮಿಕಲ್ ಫಾರ್ಮಿಂಗ್. ಸೊ ಇನ್ ಆರ್ಡರ್ ಟು ಕೌಂಟರ್ ದಿಸ್ ದೇರ್ ಈಸ್ ಅನ್ ಅಲ್ಟರ್ನೇಟಿವ್. ವಾಟ್ ಈಸ್ ದ್ಯಾಟ್ ಅಲ್ಟರ್ನೇಟಿವ್? ಸೊ ಸಸ್ಟೈನಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್. Among these sustainable agriculture practices, permaculture is also one of the agriculture method. So ಈ permaculture ನ ಮತ್ತೆ ಈ chemical farming ನ ಕಂಪೇರ್ ಮಾಡಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ನಾವು permaculture ನ ಡೆಫಿನೆಟ್ ಆಗಿ ಸ್ಟಡಿ ಮಾಡಿಲ್ಲ ಅಂದ್ರೂ ಕೂಡ, ಸಿನ್ಸ್ ಇಫ್ ವಿ ಆರ್ ಅವೇರ್ ಆಫ್ ದಿ ಇಲ್ ಎಫೆಕ್ಟ್ಸ್ ಆಫ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ಕೆಮಿಕಲ್ ಫಾರ್ಮಿಂಗ್, ವಿ ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಕ್ವಶನ್. ಸೊ ವಿ ವಿಲ್ ಗೋ ಈಚ್ ಆಫ್ ದ ಸ್ಟೇಟ್ಮೆಂಟ್ಸ್. ಇವಾಗ ಏನೇ ಸ್ಟೇಟ್ಮೆಂಟ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಬಂದು permaculture farming discourages monocultural practices, but in conventional chemical farming, monocultural practices are predominant. Statement 2, conventional chemical farming can cause increase in soil salinity, but occurrence of such phenomena is not observed in permaculture farming. Statement 3, conventional chemical farming is easily possible in semi-arid regions, but permaculture farming is not so easily possible in such regions. Statement 4, practice of mulching is very important in permaculture farming, but not so necessarily in conventional chemical farming. So now we will analyze each of the statements. Statement 1 ಏನು ಹೇಳುತ್ತೆ, permaculture farming discourages monocultural practices, but in conventional chemical farming monocultural practices are predominant. So ಏನಾಗುತ್ತೆ, conventional chemical farming ಅಲ್ಲಿ, so we are adopting irrigation, we are going for mechanization, we are going to apply chemical inputs like fertilizer and pesticide, and also we are using high yield variety of seeds. So ಇದರಿಂದ ಏನಾಗ್ತಿದೆ, ಒಂದು ಲಾರ್ಜ್ ಟ್ರ್ಯಾಕ್ಸ್ ಆಫ್ ಏರಿಯಾದಲ್ಲಿ ನಾವು ಒಂದೇ ಒಂದು ಕ್ರಾಪ್ನ ಬೆಳಿತೀವಿ. ಸೊ ಒಂದೇ ಕ್ರಾಪ್ನ ಏನಕ್ಕೆ ಬೆಳಿತೀವಿ ಅಂತಂದರೆ, ಇಟ್ ಈಸ್ ಹೆಲ್ಪ್ಫುಲ್ ಇನ್ ಮೆಕನೈಸೇಷನ್. ಸೊ ಅಗ್ರಿಕಲ್ಚರ್ ಮೆಕನೈಸೇಷನ್ ಅಂದರೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ನಾವು ಯಂತ್ರೋಪಕರಣಗಳನ್ನ ಯೂಸ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ನಾವು ಮಿಕ್ಸ್ಡ್ ಫಾರ್ಮಿಂಗ್, ಇದು ಮಿಕ್ಸ್ಡ್ ಕ್ರಾಪಿಂಗ್ ಮಾಡಿದ್ರೆ ಮೆಕನೈಸೇಷನ್ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ಮೋನೋಕಲ್ಚರ್ ಮಾಡ್ತೀವಿ. ಸೊ ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್ ಇಟ್ ಎನ್ಕರೇಜಸ್ monoculture, whereas permaculture it discourages. Permaculture it is based on polyculture or mixed cropping or mixed farming. So it's one of the principle of permaculture is it is based on the principle of ecosystem and biodiversity. So ecosystem ಮತ್ತೆ biodiversity ನಲ್ಲಿ ಏನಿರುತ್ತೆ, so there is a diverse species and animals, they are staying together in an ecosystem, living together in an ecosystem. So by that logic, statement 1 it is correct. Then coming to the statement 2, conventional chemical farming can increase the soil salinity. Yes, so as we have already discussed, because of the use of irrigation water and also use of fertilizers, all the fertilizers, most of the fertilizers that we are using, they are one or the other form of salts. So fertilizer ನಾವು ಏನು ಯೂಸ್ ಮಾಡ್ತೀವಲ್ಲ ಅವೆಲ್ಲ ಸಾಲ್ಟ್ಸ್. ಯೂರಿಯಾ ಅದಂದರೆ ಯೂರಿಯಾ ಫರ್ಟಿಲೈಸರ್ ಇರ್ಬೋದು, ಫಾಸ್ಫ್ಯಾಟಿಕ್ ಫರ್ಟಿಲೈಸರ್ ಇರ್ಬೋದು,
ಪೊಟ್ಯಾಷಿಕ್ ಫರ್ಟಿಲೈಸರ್ ಇರ್ಬೋದು, ಅದು ಸಾಲ್ಟ್ ರೂಪದಲ್ಲಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಯೂಸ್ ಮಾಡ್ತಾ ಇರೋದ್ರಿಂದ ಫರ್ಟಿಲೈಸರ್ ಏನು ಸಾಯಿಲಲ್ಲಿ ಉಳ್ಕೊಳ್ಳುತ್ತೆ, that will create salinity in the soil. And also because of the irrigation ವಾಟರ್ನ ನಾವು ಸೆಮಿ ಅರಿಡ್ ರೀಜನಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಇರಿಗೇಟ್ ಮಾಡೋದ್ರಿಂದ ವಾಟರ್ ಇವ್ಯಾಪರೇಟ್ ಆದಮೇಲೆ ಅದು ಲೋವರ್ ಲೇಯರಲ್ಲಿ ಸಾಯಿಲ್ದ ಲೋವರ್ ಲೇಯರಲ್ಲಿ ಇರ್ತಕ್ಕಂಥ ಸಾಲ್ಟ್ ಕಂಟೆಂಟನ್ನು ಅಪ್ಪರ್ ಲೇಯರ್ಸಿಗೆ ತೊಗೊಂಡು ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಸಾಯಿಲ್ ಸ್ಯಾಲಿನಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಸೆಕೆಂಡ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ, ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್ can cause increase in soil salinity, yes, but occurrence of such phenomena is not observed in permaculture. So permaculture alli now we are not going to use any inputs, chemical inputs like fertilizer and pesticide, and also we are not dependent on irrigation, rather we are going for mulching. Permaculture alli ಏನು ಮಾಡ್ತೀವಿ, ಮಲ್ಚಿಂಗ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ಸಾಯಿಲ್ ಮಾಯಿಶ್ಚರ್ ಏನಿದೆ ಅದು ರಿಟೆನ್ಷನ್ ಆಗುತ್ತೆ. So there is no evaporation of soil, there is no loss of soil moisture because of evaporation. So mulching ಅಂದ್ರೆ ಏನು, 4 statement ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. Then coming to the statement 3, conventional chemical farming is easily possible in semi-arid regions, but but permaculture is not so easily possible in such regions. So statement 3 ಏನಿರ್ತದೆ, ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್ನ ನಾವು ಸೆಮಿ ಅರಿಡ್ ರೀಜನ್ ಅಲ್ಲಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್ನ ನಾವು ಸೆಮಿ ಅರಿಡ್ ರೀಜನಲ್ಲಿ ಮಾಡಬೇಕು. ಸೆಮಿ ಅರಿಡ್ ರೀಜನ್ ಅಂದರೆ ವೇರ್ ರೈನ್ಫಾಲ್ ಈಸ್ ಲೆಸ್ ದ್ಯಾನ್ 75 ಸೆಂಟಿಮೀಟರ್. 75 ಸೆಂಟಿಮೀಟರ್ಗಿನ ಮಳೆ ಎಲ್ಲಿ ಕಡಿಮೆ ಇರುತ್ತೆ ಅದಕ್ಕೆ ಸೆಮಿ ಅರಿಡ್ ರೀಜನ್ ಅಂತ ಕರಿತೀವಿ. ಸೊ ಇಂಥ ರೀಜನ್ನಲ್ಲಿ ನಾವು ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್ನ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಈ ರೀತಿ ವಿದೌಟ್ ಇರಿಗೇಷನ್ ಫೆಸಿಲಿಟಿ ನಾವು ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್ನ ಮಾಡ್ಲಿಕ್ಕಾಗಲ್ಲ. ಏನಕ್ಕಂತಂದರೆ ಇರಿಗೇಷನ್ ಇಲ್ಲ ಅಂತಂದರೆ, ಸೊ ದಿಸ್ ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್ ವಿ ಕೆನಾಟ್ ಪ್ರೊಡ್ಯೂಸ್ yield, ಪ್ರಾಪರ್ yield. ಸೊ ದಿಸ್ ಈಸ್ ನಾಟ್ ಈಸಿ, ವೆರ್ ಆಸ್ ವಿ ಕ್ಯಾನ್ ಅಡಾಪ್ಟ್ ಪರ್ಮಾಕಲ್ಚರ್ ಈಸಿಲಿ ಇನ್ ಸೆಮಿ ಅರಿಡ್ ರೀಜಿಯನ್. ಸೊ ಹಿಯರ್ ಇಲ್ಲಿ ಏನು ಮಾಡಿದ್ದಾರೆ, ಅವರು ಸ್ಟೇಟ್ಮೆಂಟ್ 3ನ ಇಂಟರ್ಚೇಂಜ್ ಮಾಡಿದ್ದಾರೆ. ಸೊ ದೇ ಹ್ಯಾವ್ ಇಂಟರ್ಚೇಂಜ್ ದಿ ವಾಟ್ ಈಸ್ permaculture is easy in semi-arid region, not conventional chemical farming. So by that logic, statement 3 is incorrect. Then coming to the statement 4, practice of mulching is very important. So mulching andre, mulching means covering the soil. So ಈ ಕ್ರಾಪ್ಸ್ ಬಿಟ್ಟು ಬೇರೆ ಎಲ್ಲ ಕಡೆ ಏನು ಸಾಯಿಲ್ ಇರುತ್ತೆ ಅದನ್ನು ಸೊ ಕವರ್ ಮಾಡೋದು. ದಿಸ್ ಕ್ಯಾನ್ ಬಿ ಡನ್ ಯೂಸಿಂಗ್ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಪ್ರೀವಿಯಸ್ ಕ್ರಾಪ್ಸ್ ಏನಿರುತ್ತೆ ಅದನ್ನು ಕ್ರಾಪ್ಸ್ನ ಅಲ್ಲೇ ಯೂಸ್ ಮಾಡಿಕೊಂಡು ಅದರಿಂದ ಮಲ್ಚಿಂಗ್ ಮಾಡ್ಬೋದು, ಅಥವಾ ಲೀಫ್ ಲೀಟರ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಮಲ್ಚಿಂಗ್ ಮಾಡ್ಬೋದು, ಅಥವಾ ಪ್ಯಾಡಿ ಹಸ್ಕ್ ಇರುತ್ತೆ. ಸೊ ಪ್ಯಾಡಿ ಬೆಳೆಯ ಹಸ್ಕು, ಭತ್ತದ ಗದ್ದೆದ ಹಸ್ಕ್ ಏನಿರುತ್ತೆ ಆ ಹಸ್ಕ್ ಯೂಸ್ ಮಾಡಿಕೊಂಡು ಕೂಡ ನಾವು ಏನು ಮಾಡ್ಬೋದು, ಮಲ್ಚಿಂಗ್ ಮಾಡ್ಬೋದು. ಸೊ ಈ ಮಲ್ಚಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ಸಾಯಿಲ್ ಮಾಯಿಶ್ಚರ್ ಇವಾಪರೇಟ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ, ಸಾಯಿಲ್ ಮಾಯಿಶ್ಚರ್ ಅಲ್ಲೇ ರಿಟೇನ್ ಆಗುತ್ತೆ. ದಟ್ ಈಸ್ ಗುಡ್ ಫಾರ್, ದಟ್ ವಿಲ್ ಪ್ರೊವೈಡ್ ನೆಸೆಸರಿ ವಾಟರ್ ಫಾರ್ ದಿ ಕ್ರಾಪ್ ಗ್ರೋತ್. ಆ್ಯಂಡ್ ವೀಡ್ ಸಪ್ರೇಷನ್ ಆಗುತ್ತೆ, ಯಾವುದೇ ರೀತಿಯಾದ ವೀಡ್ ಗ್ರೋತ್ ಆಗೋದು ಇರುತ್ತೆ ಅದು ಕುಂಠಿತ ಆಗುತ್ತೆ, ವೀಡ್ ಸಪ್ರೇಷನ್ ಆಗುತ್ತೆ. ಸೊ ದೀಸ್ ಆರ್ ದಿ ಬೆನಿಫಿಟ್ಸ್. ಆ್ಯಂಡ್ ವಾಟ್ ಎವರ್ ದಟ್ ಮಲ್ಚಿಂಗ್ ರೆಸಿಡ್ಯೂ ಈಸ್ ದೇರ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಅ ಫರ್ಟಿಲೈಸರ್. ಅದನ್ನು ನಾವು ಫ್ಲಫಿಂಗ್ ಮಾಡಿ ಮತ್ತೆ ಅದನ್ನು ನಾವು ಅದು ಡಿಗ್ರೇಡ್ ಆಗಿ ಏನಾಗುತ್ತೆ, ಫರ್ಟಿಲೈಸರ್ ಅಥವಾ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಮಲ್ಚಿಂಗ್, ರೈಟ್? ಸೊ ಪ್ರಾಕ್ಟೀಸ್ ಆಫ್ ಮಲ್ಚಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ permaculture farming. Yes, it is very important, but not necessarily so in conventional farming. So conventional farming ಅಲ್ಲಿ ಮಲ್ಚಿಂಗ್ ಮಾಡ್ಬೋದು, ಮಾಡ್ದೇನೂ ಇರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಪರ್ಮಾಕಲ್ಚರ್ ಅಲ್ಲಿ ಅದನ್ನು ಆಬ್ವಿಯಸ್ ಆಗಿ ಮಾಡೇ ಮಾಡ್ತಾರೆ, ಬಿಕಾಸ್ ದಟ್ ಈಸ್ ಒನ್ ಆಫ್ ದಿ ಫೀಚರ್ ಆಫ್ ಪರ್ಮಾಕಲ್ಚರ್. ಸೊ ವೈಲ್ ಡಿಸ್ಕಸಿಂಗ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಇನ್ ದ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ಪರ್ಮಾಕಲ್ಚರ್ ಇನ್ ಡೀಟೇಲ್. ಸೊ ಆ ಲಾಜಿಕ್ನ ನಾವು ಅಪ್ಲೈ ಮಾಡೋದಾದ್ರೆ, ಕ್ಲಾಸಲ್ಲಿ ಕಲ್ತಿರೋದನ್ನು ನಾವು ಅಪ್ಲೈ ಮಾಡೋದಾದ್ರೆ, ದಿಸ್ ಸ್ಟೇಟ್ಮೆಂಟ್ ಇಟ್ ಈಸ್ ಕರೆಕ್ಟ್. So here what is the answer? Statement 1 is correct, 2 is correct, 3 is incorrect. Answer is B, 1, 2 and 4. So now we will see the answer and explanation. Answer is B, 1, 2 and 4. So far whatever we have discussed, the series analysis of each of the statement. So that is given here. So you can take the screenshot of this slide. So idna note ಮಾಡ್ಕೊಳ್ಳಿ. So ಇದರಿಂದ ಮತ್ತೆ ಪರ್ಮಾಕಲ್ಚರ್ ಮತ್ತೆ ಕನ್ವೆನ್ಷನಲ್ ಕೆಮಿಕಲ್ ಫಾರ್ಮಿಂಗ್ ಮೇಲೆ ಮತ್ತೆ ಕ್ವಶನ್ ಬರೋ ಸಾಧ್ಯತೆಗಳಿದೆ, ರೈಟ್? ಸೊ ಕಮಿಂಗ್ ಟು ದ ಫಿಫ್ತ್ ಕ್ವಶನ್ ಏನಿದೆ, ವಿತ್ ರೆಫರೆನ್ಸ್ ಟು ಪಾಮ್ ಆಯಿಲ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್.
So statement 1, so this should be 1, 2, 3, not ABC, 1, 2, 3 irbeku. So statement 1, the palm oil tree is native to Southeast Asia. The palm oil is a raw material for some industries producing lipstick and perfume. So it is a raw material anta heltidare. So like yav industry, lipstick and perfume produce ಮಾಡ್ತಕ್ಕಂಥ industry. Then palm oil can be used to produce biodiesel. So can be anta ಹೇಳ್ತಿದ್ದಾರೆ. So can be, it is one of the milder word. So it is a possibilistic word. So ಎಲ್ಲಿ milder words ಇರುತ್ತೆ, extreme words ಇದ್ರೆ ಆ statement 99% incorrect ಇರುತ್ತೆ. Milder words ಇದ್ರೆ ಆ statement 99% correct ಇರುತ್ತೆ. So if we apply that logic, statement 3 is correct. So now we have to check the correctness of the statement 1 and 2. So statement 3 ಯಾವ ಇದರಲ್ಲಿಲ್ಲ, answer incorrect. So here the statement 3 is not there. So this is not the answer. Then rest of the three statement, rest of the three options, the statement 3 is there. Coming to statement 1, the palm oil tree is native to Southeast Asia. So palm oil ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಇಂಡಿಯಾ ಈಸ್ not self-sufficient in edible oil production. So we are importing edible oil from, especially palm oil from Malaysia and Indonesia. So ಆ context ಅಲ್ಲಿ ನಾವು ನ್ಯೂಸ್ ಅಲ್ಲಿ ಓದಬೇಕಾದ್ರೆ palm oil ಬಗ್ಗೆ ತುಂಬಾ ಕೇಳಿರ್ತೀವಿ. And government of India is also promoting the cultivation of palm oil tree in India. So ಅದಕ್ಕೋಸ್ಕರ ಇದು ಬೇರೆ ಸ್ಕೀಮ್ಸ್ ನ ತಗೊಂಡು ಬಂದಿದೆ. ಸೊ ಆ ಆಂಗಲ್ ಇಂದ ನೋಡೋದಾದ್ರೆ, ಸೊ ವಿ ಆರ್ ಇಂಪೋರ್ಟಿಂಗ್ ಪಾಮ್ ಆಯಿಲ್ ಫ್ರಮ್ ಇಂಡೋನೇಷಿಯಾ ಅಂಡ್ ಮಲೇಷಿಯಾ. ಸೊ ಈ ಕ್ವಶನ್ ಓದಿದ ತಕ್ಷಣ ನಾವೇನು ಮಾಡ್ತೀವಿ, ನಾವು ಇಂಡೋನೇಷ್ಯಾ ಮತ್ತು ಮಲೇಷಿಯಾದಿಂದ ಪಾಮ್ ಆಯಿಲ್ ಇಂಪೋರ್ಟ್ ಮಾಡ್ಕೋತಿದ್ದೀವಿ ಅಂತಂದರೆ ಇಂಡೋನೇಷಿಯಾ ಆ್ಯಂಡ್ ಮಲೇಷಿಯಾ ಆರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇರ್ಬೋದು ಅಂತ ನಾವು ಆನ್ಸರ್ ಮಾಡ್ತೀವಿ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇದೆ ಅಂತ ಅಂದ್ಕೊಂಡು ಸ್ಟೇಟ್ಮೆಂಟ್ 1ನ ಇನ್ಕ್ಲೂಡ್ ಮಾಡ್ತೀವಿ. ಬಟ್ ದ ಫ್ಯಾಕ್ಟ್ ಈಸ್ palm oil is not native to Southeast Asia. Palm oil, it is a native tree crop of, it belongs to the palm family. It is native to West and Central Asia. So ee ರೀತಿ ambiguity ಬರಬಾರದು ಅಂತಾನೆ, so we have recommended to read NCERT, old NCERT, land and people. There you should read Africa specifically. So Africa continent na ನೀವು ಸ್ಪೆಸಿಫಿಕ್ ಆಗಿ ಓದಬೇಕು. ಅಲ್ಲಿ ಆ NCERT ಅಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಪಾಮ್ ಆಯಿಲ್ ಇಟ್ ಈಸ್ ನೇಟಿವ್ ಟು ಆಫ್ರಿಕಾ, ಎಸ್ಪೆಷಲಿ ವೆಸ್ಟರ್ನ್ ಆ್ಯಂಡ್ ಸೆಂಟ್ರಲ್ ಆಫ್ರಿಕಾ ಅಂತ. ಸೊ ಆ NCERT ಯಾರೆಲ್ಲ ಓದಿರ್ತೀರಾ, ಸೊ ಅವರೆಲ್ಲ ಎಸ್ಪೆಷಲಿ ಆಫ್ರಿಕನ್ ಕಾಂಟಿನೆಂಟ್ನ ನೀವು ಯಾರೆಲ್ಲ ಓದಿರ್ತೀರಾ, ನೀವು ಇಲ್ಲಿ ಬರ್ತಕ್ಕಂಥ UPSCನಲ್ಲಿ ಕೇಳ್ತಕ್ಕಂಥ ಈ ರೀತಿ ಕ್ವಶನ್ಸ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಆ NCERT ಓದೋದ್ರಿಂದ, ಎಸ್ಪೆಷಲಿ ಆಫ್ರಿಕನ್ ಕಾಂಟಿನೆಂಟ್ ಸ್ಟಡಿ ಮಾಡೋದ್ರಿಂದ ಯು ಕ್ಯಾನ್ ಆನ್ಸರ್ ಆಲ್ ದೋಸ್ ಕ್ವಶನ್ಸ್. ಲೈಕ್ ರಿಸೋರ್ಸ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ, ಕ್ವಶನ್ಸ್ ಸುಡಾನ್ ಮೇಲೆ ಕ್ವಶನ್ಸ್ ಬರುತ್ತೆ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮೇಲೆ ಕ್ವಶನ್ಸ್ ಬರುತ್ತೆ, ಕ್ಯಾಮರಾನ್ ಮೇಲೆ ಕ್ವಶನ್ಸ್ ಬರುತ್ತೆ, ಟಾಂಜಾನಿಯಾ ಮೇಲೆ ಕ್ವಶನ್ಸ್ ಬರುತ್ತೆ, ಲೇಕ್ ಏನು ಹಾರ್ನ್ ಆಫ್ ಆಫ್ರಿಕಾ ಅಂತ ಕ್ವಶನ್ಸ್ ಬರುತ್ತೆ. ಈ ಎಲ್ಲ ಏನು ಕ್ವಶನ್ಸ್ ಇದೆ ವಿ ಕ್ಯಾನ್ ಈಸಿಲಿ ಆನ್ಸರ್ ಬೈ ಸ್ಟಡಿಂಗ್ ದ್ಯಾಟ್ NCERT, ದಟ್ ಈಸ್ ಲ್ಯಾಂಡ್ ಆ್ಯಂಡ್ ಪೀಪಲ್. ಸೊ ಆ NCERT ಯಾರೆಲ್ಲ ಓದಿರ್ತೀರಾ ನಿಮಗೆ ಗೊತ್ತಾಗುತ್ತೆ. ದ ಸ್ಟೇಟ್ಮೆಂಟ್ 1 ಇಟ್ ಈಸ್ ಇನ್ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 ಇನ್ಕರೆಕ್ಟ್ ಆದರೆ ಸ್ಟೇಟ್ಮೆಂಟ್ 1 ಯಾವ್ಯಾವ ಆಪ್ಷನ್ನಲ್ಲಿದೆ ಆ ಆಪ್ಷನ್ನ ಎಲಿಮಿನೇಟ್ ಮಾಡಿ. So eliminate option C, eliminate option D. So we are left with D, that is 2 and 3 only. So answer is D for this question. So statement 2 ನಮಗೆ ಕನ್ಫ್ಯೂಷನ್ ಆಗ್ಬೋದು, ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ. ಸೊ ಪಾಮ್ ಆಯಿಲ್ನ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ಲಿಪ್ಸ್ಟಿಕ್ ಆ್ಯಂಡ್ ಪರ್ಫ್ಯೂಮ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಓದಿರ್ಬೋದು ಕರೆಂಟ್ ಅಫೇರ್ಸಲ್ಲಿ ಅಥವಾ ಓದೇನೂ ಇರ್ಬೋದು. ಸೊ ಬಟ್ ಇಲ್ಲಿ ನಾವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ತಾ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ರೂ ಓಕೆ, ಕರೆಕ್ಟ್ ಇಲ್ಲದೆ ಇದ್ರೂ ಓಕೆ, ವಿ ಆಲ್ರೆಡಿ ಗಾಟ್ ಅವರ್ ಆನ್ಸರ್. ಬಟ್ ದ ಥಿಂಗ್ ಈಸ್ ದಟ್ ಪಾಮ್ ಆಯಿಲ್ ಇಟ್ ಈಸ್ ಬೀಯಿಂಗ್ ಯೂಸ್ಡ್ ಇನ್ industries, in various industries. So it is also being used in industries which produce lipstick and perfume. So coming to the answer and explanation, answer is B, 2 and 3 only. So it is a native to West and Central Africa. So it is being used in ಕಾಸ್ಮೆಟಿಕ್ ಆ್ಯಂಡ್ ಪರ್ಸನಲ್ ಕೇರ್ ಇಂಡಸ್ಟ್ರಿ, ಲಿಪ್ಸ್ಟಿಕ್ಸ್ ಇರ್ಬೋದು, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಅಲ್ಲೂ ಯೂಸ್ ಮಾಡ್ತಾರೆ ಪಾಮ್ ಆಯಿಲ್ನ, ಕಾಸ್ಮೆಟಿಕ್ ಆ್ಯಂಡ್ ಪರ್ಫ್ಯೂಮ್ಸಲ್ಲೂ ಯೂಸ್ ಮಾಡ್ತಾರೆ. ದೆನ್ ಇಟ್ ಈಸ್ ಆಲ್ಸೋ palm oil, it acts as a emollient, surfactant, and it is a stabilizer. So because of that it is being used in all these industries. And palm oil, it is one of the or major raw material in biodiesel production. So ಈ ethanol production, methanol production, biodiesel production ಅಲ್ಲಿ ನಾವೇನು ಮಾಡ್ತೀವಿ, one of the raw material is
ದ ಪ್ಲಾಂಟ್ಸ್. ಸೊ ಪ್ಲಾಂಟ್ಸ್ ಏನಿದೆ, ಸೊ ವಿಚ್ ಎವರ್ ಈ ಕಾರ್ಬನ್ ಇರ್ತಕ್ಕಂಥ ಯಾವುದೇ ಒಂದು ವಸ್ತು ಇರಲಿ, ಎಸ್ಪೆಷಲಿ ಆರ್ಗ್ಯಾನಿಕ್ ಲೈಕ್ ಲಿವಿಂಗ್ ಏನಿದೆ, ಸೊ ಲಿವಿಂಗ್ ಬೀಯಿಂಗ್ಸ್ ವಿಚ್ ಕಂಟೈನ್ ಕಾರ್ಬನ್, ಸೊ ಅದೆಲ್ಲದರಿಂದನೂ ಕೂಡ ನಾವು ಏನು ಮಾಡ್ಬೋದು, ಫ್ಯೂಯಲ್ನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಬಯೋಡೀಸೆಲ್, ಪ್ರೊಡ್ಯೂಸಿಂಗ್ ಬಯೋಡೀಸೆಲ್ ಫ್ರಮ್ ಪಾಮ್ ಆಯಿಲ್, ಸೊ ಇಟ್ ಈಸ್ ಒನ್ ಆಫ್ ದಿ ಮೆಥಡ್. ಸೊ ಪಾಮ್ ಆಯಿಲ್ ಯೂಸ್ ಮಾಡ್ಕೊಂಡು ಬಯೋಡೀಸೆಲ್ ಪ್ರೊಡ್ಯೂಸ್ ಮಾಡೋದು ಒನ್ ಆಫ್ ದ ಮೆಥಡ್. ಸೊ ದ ಆನ್ಸರ್ ಈಸ್ ಕರೆಕ್ಟ್ ಹಿಯರ್. So coming to the question number 6. Question number 6, the theme is rivers and tributaries. So rivers and tributaries, it is a major theme. So ee theme mele prati varsha questions barutte, like rivers and tributaries, rivers and cities, rivers and dams, rivers and temples, rivers and national parks. So ee associations mele pair based questions barbodu athwa statement based question barbodu. ಸೊ ಇಲ್ಲಿ ಕ್ವಶನ್ ಏನಿದೆ ಯಾವುದಿದೆ, ಸೊ ಇಲ್ಲಿ ಕ್ವಶನ್ ಬಂದು ಇಂಡಸ್ ರಿವರ್ ಸಿಸ್ಟಮ್ ಮೇಲಿದೆ. ಸೊ ಹಿಯರ್ ವಿತ್ ರೆಫರೆನ್ಸ್ ಟು ಇಂಡಸ್ ರಿವರ್ ಸಿಸ್ಟಮ್ ಆಫ್ ದ ಫಾಲೋಯಿಂಗ್ 4 rivers, 3 of them pour into one which joins the Indus direct. ಸೊ ಇಲ್ಲಿ 4 ರಿವರ್ಸ್ ಕೊಟ್ಟಿದ್ದಾರೆ, 4 ಇಂಡಸ್ ರಿವರ್ ಟ್ರಿಬ್ಯೂಟರಿ ಇದೆ. ಈ 4ರಲ್ಲಿ 3 ರಿವರ್ಸ್ ಏನು ಮಾಡುತ್ತೆ, ಒಂದು ರಿವರ್ನ ಜಾಯಿನ್ ಆಗುತ್ತೆ, ಆ ರಿವರ್ ಏನಾಗುತ್ತೆ, ಇಂಡಸ್ ರಿವರ್ನ ಜಾಯಿನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. So this question, it is directly taken from India Physical Environment. So ಇದೇನು ಇಂಡಿಯಾ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂತ 11th ಸ್ಟ್ಯಾಂಡರ್ಡ್ NCERT ಇದೆ. ಸೊ ಆ NCERT ಇಂದ ಈ ಕ್ವಶನ್ನ ಡೈರೆಕ್ಟಾಗಿ ತೊಗೊಂಡಿದ್ದಾರೆ. ಸೊ ಯಾರೆಲ್ಲ ನೀವು ಡ್ರೈನೇಜ್ ಸಿಸ್ಟಮ್ ಆಫ್ ಇಂಡಿಯಾ ಆ ಟಾಪಿಕ್ ಓದಬೇಕಾದ್ರೆ, ಆ ಯೂನಿಟ್ ಓದಬೇಕಾದ್ರೆ, ಸಾರಿ ಆ ಚಾಪ್ಟರ್ ಓದಬೇಕಾದ್ರೆ, ಸೊ ಇಂಡಸ್ ರಿವರ್ ಸಿಸ್ಟಮ್ ಬಂದಾಗ ಅಲ್ಲಿ ಟ್ರಿಬ್ಯೂಟರೀಸ್ನ ಮ್ಯಾಪಲ್ಲಿ ಅಥವಾ ಅಟ್ಲಾಸಲ್ಲಿ ಯಾರು ಪ್ರಾಪರಾಗಿ ಲೊಕೇಟ್ ಮಾಡಿರ್ತಾರ, ದೇ ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಕ್ವಶನ್. Right, it is both NCERT. Source for this question is NCERT plus map work. So answer for this question is D, Satluj. So we'll check now answer and explanation. So answer is D. So explanation: Jhelum river joins Chenab, Ravi river also joins Chenab, Chenab joins the Satluj, and Satluj in turn joins the Indus. Right. So now we will check that through map. So this is the Indus river system. Here in topmost we have Indus river which originates in Tibetan China. Then here we have Satluj river. This also originates in Tibet. So here we have Jhelum river. Jhelum river joins the Chenab. Then we have Ravi river. Ravi river joins Chenab. Then Chenab comes and joins the Satluj here. Then Satluj joins the Indus here. So this is how we have to study the map. So that is various rivers, their tributaries. So ಈ ರೀತಿ ನಾವು ಪ್ರತಿಯೊಂದು ಡ್ರೈನೇಜ್ ಸಿಸ್ಟಮ್ನು ಓದಬೇಕಾದ್ರೆ, ಇಂಡಸ್ ರಿವರ್ ಸಿಸ್ಟಮ್ ನೀವು ಓದಬೇಕಾದ್ರೆ, ಸೊ ಜಸ್ಟ್ ಆ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಏನಿದೆ ಅಂತ ಸ್ಟಡಿ ಮಾಡೋದ್ರೊಂದಿಗೆ ಯಾವ ರಿವರ್ ಯಾವ ರೀತಿ ಜಾಯ್ನ್ ಆಗುತ್ತೆ, ಸೊ ವೇರ್ ಇಟ್ ಒರಿಜಿನೇಟ್ಸ್, ಇದನ್ನೆಲ್ಲ ನೀವು ನೋಡಿಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಯರ್, ಇನ್ ದ ಅಪ್ಕಮಿಂಗ್ ಇಯರ್, ಐದರ್ ಇನ್ 2026 ಆರ್ 27, ಅಗೇನ್ ಇಂಡಸ್ ರಿವರ್ ಸಿಸ್ಟಮ್ ಮೇಲೇ ಕ್ವಶನ್ ಕೇಳ್ತಾರೆ. ಸೊ ಅವಾಗ ಯಾವ ರೀತಿ ಕೇಳ್ಬೋದು, ಸೊ ಅಮಾಂಗ್ ದೀಸ್ 6 rivers, they may ask like, among the 6 rivers in the Indus river system, 3 of them originate outside India ಅಂತ ಕೇಳ್ತಾರೆ. ಸೊ ಈ 6 ರಿವರ್ಸ್ ಹೆಸರು ಕೊಟ್ಟು ಅದರಲ್ಲಿ 3 ರಿವರ್ಸ್ ಏನಿದೆ ಇಂಡಿಯಾ ಬಿಟ್ಟು ಹೊರಗಡೆ ಒರಿಜಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ 6 ರಿವರ್ಸಲ್ಲಿ 2 ಮಾತ್ರ ಇಂಡಿಯಾ ಬಿಟ್ಟು ಹೊರಗಡೆ ಒರಿಜಿನೇಟ್ ಆಗುತ್ತೆ, ಇನ್ನು ಉಳಿದಿರೋದು ಇಂಡಿಯಾದಲ್ಲೇ ಒರಿಜಿನೇಟ್ ಆಗುತ್ತೆ. ರೈಟ್, ಇನ್ನು 4. ಸೊ ಅವಾಗ ಆ ಸ್ಟೇಟ್ಮೆಂಟ್ ಏನಾಗುತ್ತೆ, ಇನ್ಕರೆಕ್ಟ್ ಆಗುತ್ತೆ. ಸೊ ಈ ರೀತಿನೇ ನೀವು ಮ್ಯಾಪ್ ಸ್ಟಡಿ ಮಾಡಬೇಕಾಗುತ್ತೆ. ರೈಟ್. ಸೊ ಫ್ಯೂಚರಲ್ಲಿ ಅಪ್ಕಮಿಂಗ್ UPSC ಫಿಲಿಮ್ಸಲ್ಲಿ ಸೊ ಇದೇ ಆ್ಯಂಗಲ್ ಮೇಲೆ, ಸೊ ಇದೇ ಇಂಡಸ್ ರಿವರ್ ಸಿಸ್ಟಮ್ ಮೇಲೆ ಬೇರೆ ರೀತಿ ಕ್ವಶನ್ಸ್ ಬರುತ್ತೆ. ಸೊ UPSC ಥೀಮ್ ಈಸ್ ಫಿಕ್ಸ್ಡ್ ಫ್ರಮ್ ಜಿಯೋಗ್ರಫಿ, ಒನ್ ಆಫ್ ದ ಥೀಮ್ ಈಸ್ ರಿವರ್ಸ್ ಆ್ಯಂಡ್ ಟ್ರಿಬ್ಯೂಟರೀಸ್. ಬಟ್ ಕ್ವಶನ್ ಇಟ್ ವಿಲ್ ಸೇಮ್ ಇಂಡಸ್ ರಿವರ್ ಮೇಲೇ ಬರುತ್ತೆ, ಬಟ್ ಫ್ರೇಮಿಂಗ್ ಆ ಕ್ವಶನ್ನ ಫ್ರೇಮ್ ಮಾಡೋ ರೀತಿ ಬೇರೆ ಇರುತ್ತೆ. ಸೊ ಅದನ್ನು ನಾವೇನು ಮಾಡಬೇಕು, ಸ್ಟಡಿ ಮಾಡಬೇಕಾದ್ರೆ ಪ್ರಾಪರಾಗಿ ಅಬ್ಸರ್ವ್ ಮಾಡಿರಬೇಕು. ಕ್ವಶನ್ ನಂಬರ್ 7, ವಿತ್ ರೆಫರೆನ್ಸ್ ಟು ಇಂಡಿಯಾ, ದಿದ್ವಾನ, ಕುಶಮನ, ಸರ್ಗೋಲ್ ಆ್ಯಂಡ್ ಕಾತು ಆರ್ ದ ನೇಮ್ಸ್ ಆಫ್. ಸೊ ಇದು ಯಾರಿಗೆ ಫ್ಯಾಮಿಲಿಯಾರಿಟಿ ಇರಲ್ಲ, ಎಸ್ಪೆಷಲಿ ಈ ರೀತಿ ಕ್ವಶನ್ಸು ಸದರ್ನ್ ಇಂಡಿಯಾದವ್ರಿಗೆ ಆ್ಯಂಡ್ ಈಸ್ಟರ್ನ್ ಇಂಡಿಯಾದವ್ರಿಗೆ ಕಷ್ಟ ಆಗುತ್ತೆ. ಸೊ ವೆಸ್ಟರ್ನ್ ಇಂಡಿಯಾ, ಎಸ್ಪೆಷಲಿ ರಾಜಸ್ಥಾನದಲ್ಲಿರೋರು ಈ ಕ್ವಶನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ
for this question the answer is D, saline lakes. ಸೊ ನೀವು ತುಂಬ ಕಾನ್ಫಿಡೆಂಟ್ ಆಗಿದ್ದರೆ ಇದನ್ನು ಆನ್ಸರ್ ಮಾಡ್ಬೋದು, ಇಲ್ಲ ಅಂತಂದರೆ ಈ ರೀತಿ ಕ್ವಶನ್ನ ಬೆಟರ್ ಟು ಸ್ಕಿಪ್. ಸೊ ಸ್ಕಿಪ್ ಮಾಡೋದು ಬೆಸ್ಟು, ಯಾಕಂದರೆ ನಾವು ಕಾನ್ಫಿಡೆಂಟ್ ಇಲ್ಲ, ನಮ್ಗೆ ಗೊತ್ತಿಲ್ಲ ಅಂತಂದರೆ ರಿಸ್ಕ್ ತೊಗೊಳಕ್ಕೆ ಹೋದರೆ ಇನ್ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವ ರೀತಿ ಅಂತ ಈ ಎಕ್ಸಾಮ್ ಹಾಲಲ್ಲಿ ಇದರ 4 ಆಪ್ಷನ್ಸ್ನ ನೋಡಿದಾಗ ವಿ ಕ್ಯಾನ್ ಈಸಿಲಿ ಸೇ ದ್ಯಾಟ್ ದೀಸ್ ಆರ್ ನಾಟ್ ರಾಮ್ಸರ್ ಸೈಟ್ಸ್, ಬಿಕಾಸ್ ಪ್ರತಿ ವರ್ಷ ಇಂಡಿಯಾದಲ್ಲಿ ಇರ್ತಕ್ಕಂಥ ರಾಮ್ಸರ್ ಸೈಟ್ಸ್ ಏನಿದೆ ಅಂತ ನಾವು ಕರೆಂಟ್ ಅಫೇರ್ಸಲ್ಲಿ ಓದಿರ್ತೀವಿ. ಸೊ ಕರೆಂಟ್ ಅಫೇರ್ಸಲ್ಲಿ ಓದಬೇಕಾದ್ರೆ ಈ 4 ಹೆಸರು ನಮಗೆಲ್ಲೂ ಕಂಡು ಬಂದಿರಲ್ಲ. ದೆನ್ ದೀಸ್ ಆರ್ ನಾಟ್ ಮ್ಯಾಂಗ್ರೂವ್ ಏರಿಯಾಸ್. ಇಂಡಿಯಾದಲ್ಲಿ ಇರ್ತಕ್ಕಂಥ ಮ್ಯಾಂಗ್ರೂವ್ ಏರಿಯಾ ಏನಿದೆ ಅದರ ನೇಮ್ಸ್ ಏನಿದೆ ನಮಗೆ ಗೊತ್ತಿದೆ. ಸೊ ಸುಂದರ್ಬನ್ಸ್ ಅಂತ ಇದೆ, ಪಿಚಾವರಂ ಅಂತ ಇದೆ, ಈ ಕರ್ನಾಟಕದಲ್ಲಿ ಕುಂದಾಪುರ, ಉಡುಪಿನಲ್ಲಿ ಮ್ಯಾಂಗ್ರೂವ್ಸ್ ಇದೆ, ರೈಟ್. ಸೊ ಅದರ ಹೆಸರು ನಮಗೆಲ್ಲ ಗೊತ್ತಿದೆ. ಸೊ ವಿ ವಿಲ್ ಬಿ ಸ್ಟಕ್ ವಿತ್ ಐದರ್ ಗ್ಲೇಸಿಯರ್ಸ್ ಆರ್ ಸಲೈನ್ ಲೈಕ್ಸ್. ಸೊ ಈ ಎರಡರಲ್ಲಿ ಒಂದನ್ನು ಚೂಸ್ ಮಾಡಬೇಕಾಗತ್ತೆ. ಸೊ 50-50. ಸೊ ಏನೇ ಚೂಸ್ ಮಾಡಿದ್ರು 50-50 ಕರೆಕ್ಟ್ ಆಗುತ್ತೆ. ಸೊ ರಿಸ್ಕ್ ತೊಗೋಬೇಕನ್ನೋರು ತೊಗೋತಾರೆ. ಸೊ ಯಾರು ಸಲೈನ್ ಲೇಕ್ಸ್ ಅಂತ ಹಾಕ್ತಾರೆ ಅವ್ರ ಆನ್ಸರ್ ಕರೆಕ್ಟ್ ಆಗುತ್ತೆ, ಯಾರು ಗ್ಲೇಸಿಯರ್ಸ್ ಅಂತ ಹಾಕ್ತಾರೆ ಅವ್ರ ಆನ್ಸರ್ ಇನ್ಕರೆಕ್ಟ್ ಆಗುತ್ತೆ. ಸೊ ಇದು ಏನಕ್ಕೆ ಕೇಳಿದ್ದಾರೆ ಕ್ವಶನ್ಸ್ ಅಂತ ನಾವು ನೋಡೋದಾದರೆ, ಪ್ರತಿ ವರ್ಷ ಸಾಲ್ಟ್ ಸಾಂಬಾರ್ ಲೇಕ್, ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಸಾಲ್ಟ್ ಸಾಂಬಾರ್ ಲೇಕ್ ನ್ಯೂಸಲ್ಲಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಮೆನ್ಷನ್ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಲೇಕ್ನು ಕೂಡ ನ್ಯೂಸಲ್ಲಿ ಕವರ್ ಆಗಿರುತ್ತೆ. ಸೊ ಸಾಲ್ಟ್ ಸಾಂಬಾರ್ ಲೇಕ್ ಜೊತೆಗೆ ನಾವು ಮೇಜರ್ ಫೋಕಸ್ ಮಾಡೋದು ಎಕ್ಸಾಮ್ ಪರ್ಪಸ್ ಸಾಲ್ಟ್ ಸಾಂಬಾರ್ ಲೇಕ್. ಬಟ್ ಆ ಸಾಲ್ಟ್ ಸಾಂಬಾರ್ ಲೇಕ್ ಜೊತೆಗೆ ಈ ಟರ್ಮಿನಾಲಜಿ ಕೂಡ ನ್ಯೂಸಲ್ಲಿ ಇರುತ್ತೆ. ಸೊ ಅದನ್ನು ನಾವು ಪ್ರಾಪರಾಗಿ ಸ್ಟಡಿ ಮಾಡಿದರೆ ಇದನ್ನ ಸಲೈನ್ ಲೇಕ್ಸ್, ಈ ಕ್ವಶನ್ಗೆ ಆನ್ಸರು ಸಲೈನ್ ಲೇಕ್ಸ್ ಅಂತ ನಾವು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ಬೋದು. ಇಲ್ಲ ನಾವು ಪ್ರಾಪರಾಗಿ ಅಬ್ಸರ್ವ್ ಮಾಡಿಲ್ಲ, ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ ಐದರ್ ವಿ ಮೇ ಗೋ ವಿತ್ ದ ಆಪ್ಷನ್ ಡಿ ಆರ್ ಆಪ್ಷನ್ ಎ. ಸೊ ಆನ್ಸರ್ ಕರೆಕ್ಟ್ ಆಗೋ ಚಾನ್ಸು 50-50% ಇರುತ್ತೆ. ಸೊ ಯಾರು ರಿಸ್ಕ್ ತೊಗೋಬೇಕಂತಾರೆ ದಿ ಕ್ಯಾನ್ ಗೋ ವಿತ್ ದ್ಯಾಟ್. ಸೊ ದೋಸ್ ಹೂ ವಾಂಟ್ ಟು ಟೇಕ್ ರಿಸ್ಕ್, ಸೊ ಅದರಲ್ಲಿ ಡಿ ಅಂತ ಆಪ್ಷನ್ ಚೂಸ್ ಮಾಡಿದ್ರೆ ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ಸಾಲ್ಟ್ ಸಲೈನ್ ಲೇಕ್. ದಟ್ ಇಸ್ ಕ್ವಶನ್ ನಂಬರ್ 7. ಸೊ ಆನ್ಸರ್ ಈಸ್ ಡಿ, saline lakes. So these saline lakes, they are also called as playas. They are located in Nagaur district of Rajasthan in Thar desert. Right, they are part of arid closed drainage. Arid closed drainage basin ಅಂತಂದರೆ ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಓಪನ್ ಡ್ರೈನೇಜ್ ಇರಲ್ಲ, ಯಾವುದೇ ರೀತಿ ಮಳೆ ಆದ ಇದು ರಿವರ್ಸ್ ಜಾಯ್ನ್ ಆಗಲ್ಲ. ಆ್ಯಂಡ್ ಇವಾಪರೇಷನ್ ಎಕ್ಸಿಡ್ಸ್ ಪ್ರೆಸಿಪಿಟೇಷನ್. ಸೊ ಇಲ್ಲಿ ಇವಾಪರೇಷನ್ ಜಾಸ್ತಿ ಆಗುತ್ತೆ ಮಳೆಗಿಂತ, ಪ್ರೆಸಿಪಿಟೇಷನ್ಗಿಂತ. ಸೊ ಅದರಿಂದ ಏನಾಗುತ್ತೆ, ಸಾಲ್ಟ್ ಅಕ್ಯುಮುಲೇಷನ್ ಆಗ್ತಾ ಹೋಗುತ್ತೆ. ಈ ಲೇಕ್ಸ್ ಏನಾಗಿದೆ ಸಾಲ್ಟಿ ಇದೆ. ಸೊ ದ್ಯಾಟ್ಸ್ ವೈ ದೀಸ್ ಆರ್ saline lakes. So coming to the question number 8, consider the following rivers. So here they have given 4 rivers: Brahmani, Nagavali, Subarnarekha, Vamsadhara. So ಈ 4 ರಿವರ್ ಕೊಟ್ಟಿದ್ದಾರೆ ಆ್ಯಂಡ್ ದೇ ಆರ್ ಆಸ್ಕಿಂಗ್ ವಿಚ್ ಆಫ್ ದ ಅಬೌವ್ ರೈಸ್ ಫ್ರಮ್ ಈಸ್ಟರ್ನ್ ಘಾಟ್ಸ್ ಅಂತ ಕೇಳಿದ್ದಾರೆ. ಸೊ ವೈಲ್ ಸ್ಟಡಿಂಗ್ ಇಂಡಿಯನ್ ಮ್ಯಾಪ್, ಎಸ್ಪೆಷಲಿ ಡ್ರೈನೇಜ್ ಸಿಸ್ಟಮ್ನು ಓದ್ತಾ, ಸೊ ಅದನ್ನು ಅಟ್ಲಾಸಲ್ಲಿ ನಾವು ಲೊಕೇಟ್ ಮಾಡಬೇಕಾದ್ರೆ ಸೊ ನಾವು ಅಬ್ಸರ್ವ್ ಮಾಡಿರ್ತೀವಿ ಆಲ್ ದೀಸ್ ರಿವರ್ಸ್ ಆರ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್. ಸೊ ಇದರಲ್ಲಿ ಯಾವುದು 4ರಲ್ಲಿ ಯಾವುದು ಈಸ್ಟರ್ನ್ ಘಾಟ್ಸಲ್ಲಿ ರೈಸ್ ಆಗುತ್ತೆ ಅಂತ ಕೇಳಿದ್ದಾರೆ, ಯಾವುದು ಉಗಮ ಆಗುತ್ತೆ ಅಂತ. ಸೊ ಆಪ್ಷನ್ಸ್ ನೋಡಿದಾಗ 4ರಲ್ಲಿ 2 ಅಷ್ಟೇ ಈಸ್ಟರ್ನ್ ಘಾಟ್ಸಲ್ಲಿ ಒರಿಜಿನೇಟ್ ಆಗುತ್ತೆ. ಸೊ ಇಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ಸಲ್ಲಿ ಒರಿಜಿನೇಟ್ ಆಗೋ ರಿವರ್ಸ್ನ ನಾವು ನೋಡ್ತಾ ಹೋದರೆ ಕೆಲವೊಂದಿಷ್ಟು ರಿವರ್ಸು ವೆಸ್ಟರ್ನ್ ಘಾಟ್ಸಿನಲ್ಲಿ ಒರಿಜಿನೇಟ್ ಆಗಿ, ಲೈಕ್ ಗೋದಾವರಿ ರಿವರ್ ಇರ್ಬೋದು. ಸೊ ವೆಸ್ಟರ್ನ್ ಘಾಟ್ಸಲ್ಲಿ ಒರಿಜಿನೇಟ್ ಆಗಿ ಏನಾಗುತ್ತೆ ಈಸ್ಟ್ ಫ್ಲೋ ಆಗ್ತಾ ಇರುತ್ತೆ. ಕೃಷ್ಣಾ ರಿವರ್ ಇರ್ಬೋದು, ತುಂಗಭದ್ರಾ ಇರ್ಬೋದು. ದೆನ್ ದೇರ್ ಆರ್ ಸಮ್ ರಿವರ್ಸ್ ವಿಚ್ ಒರಿಜಿನೇಟ್ ಇನ್ ಈಸ್ಟರ್ನ್ ಘಾಟ್ಸ್. ದೆನ್ ದೇರ್ ಆರ್ ಸಮ್ ರಿವರ್ಸ್ ವಿಚ್ ಒರಿಜಿನೇಟ್ ಇನ್ ಚೋಟಾನಾಗ್ಪುರ್ ಪ್ಲಾಟು. ಸೊ ಇಲ್ಲಿ ನಾವು ರಿವರ್ಸ್ನ ಸ್ಟಡಿ ಮಾಡಬೇಕಾದ್ರೆ ಪ್ರಾಪರಾಗಿ ನಾವು ಯಾವ ರಿವರ್ ಎಲ್ಲಿ ಒರಿಜಿನೇಟ್ ಆಗುತ್ತೆ ಅಟ್ಲಾಸಲ್ಲಿ ಲೊಕೇಟ್ ಮಾಡಿದರೆ ನಾವು ಇದನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಔಟ್ ಆಫ್ ದೀಸ್ 4 ರಿವರ್ಸ್ 2 ರಿವರ್ಸ್ ದೇ ಒರಿಜಿನೇಟ್ ಇನ್ ಚೋಟಾನಾಗ್ಪುರ್ ಪ್ಲಾಟು. ಸೊ ಅದು ಯಾವುದು ಅಂತ ನಾವು ನೋಡಿದ್ರೆ, ಸೊ ಬ್ರಹ್ಮನಿ ರಿವರ್, ಇಟ್ ಈಸ್ ದೇರ್ ಇನ್ ಒಡಿಸ್ಸಾ, it originates in Chotanagpur Plateau, and Subarnarekha, it originates in Chotanagpur Plateau. So we have to eliminate option 1 and 3. So option 1 eliminate madidre we are left with option B. So answer is B, 2 and 4. So now we will check the answer and explanation. So here map of Chotanagpur Plateau is given. The rivers which are originating from ಚೋಟಾನಾಗ್ಪುರ್ ಪ್ಲಾಟು ಅಂತ ನೋಡ್ತಾ ಹೋದರೆ ದಾಮೋದರ್ ರಿವರ್ ಇದೆ, ಅದರ ಕೆಳಗಡೆ ಸುಬರ್ಣರೇಖಾ ರಿವರ್ ಇದೆ. ದೆನ್ ವಿ ಹ್ಯಾವ್
Brahmani river here, right? So this is Chota Nagpur plateau. So all these three rivers, they are originating from Chota Nagpur plateau. So answer B 2 and 4. Eastern Ghats ಅಲ್ಲಿ ಯಾವುದು ಒರಿಜಿನೇಟ್ ಆಗುತ್ತೆ? ವಂಸಧಾರ ರಿವರ್, ಋಷಿಕುಲ್ಯ and ಬಹುದಾ. Chota Nagpur plateau Brahmani, Subarnarekha and Damodar. So coming to the question number 9, among the following, which one is the least water efficient crop? So ಇದಕ್ಕೇನು ಪ್ರಾಪರ್ ಆಗಿ ನಾವು ಸ್ಟಡಿ ಮಾಡೋದು ಬೇಕಾಗಿಲ್ಲ, ಅಬ್ಸರ್ವೇಷನ್ ಮೂಲಕ ಕೂಡ ಆನ್ಸರ್ ಮಾಡ್ಬೋದು. ಕೆಳಗಡೆ 4 ಕ್ರಾಪ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಲೀಸ್ಟ್ ವಾಟರ್ ಎಫಿಷಿಯೆಂಟ್ ಇದೆ ಅಂದರೆ ಯಾವ ಕ್ರಾಪ್ಗೆ ನಾವು ನೀರನ್ನ ಜಾಸ್ತಿ ಪ್ರೊವೈಡ್ ಮಾಡಬೇಕಾಗುತ್ತೆ, ಜಾಸ್ತಿ ಇರಿಗೇಷನ್ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಲೀಸ್ಟ್ ವಾಟರ್ ಎಫಿಷಿಯೆಂಟ್ ಅಂದರೆ ವಾಟರ್ನ ತುಂಬ ಪ್ರೊವೈಡ್ ಮಾಡಬೇಕು, ಅಷ್ಟೆಲ್ಲ ವಾಟರ್ ಪ್ರೊವೈಡ್ ಮಾಡಿದ್ರು ಕೂಡ ಅದೇನು ಮಾಡುತ್ತೆ, ಆ ಪ್ರೊವೈಡ್ ಮಾಡಿರೋ ವಾಟರಲ್ಲಿ ತುಂಬ ಕಡಿಮೆನ ಯೂಸ್ ಮಾಡಿಕೊಡುತ್ತೆ. ಸೊ ಆಬ್ವಿಯಸ್ಲಿ ಸೊ ವಿಲ್ ಗೋ ಫ್ರಮ್ ಆಪ್ಷನ್ ಡಿ. ಆಪ್ಷನ್ ಡಿ ರೆಡ್ ಗ್ರಾಮ್ ಅಂತ. ಸೊ ರೆಡ್ ಗ್ರಾಮ್, that is not correct. Pearl millet, millets are hardy crops. Pulses can be cultivated in rain-fed area. Red gram, it is a pulse. Pulses na ನಾವು ಏನು ಮಾಡ್ಬೋದು, rain-fed ಏರಿಯಾದಲ್ಲೂ ಕಲ್ಟಿವೇಟ್ ಮಾಡ್ಬೋದು ಅಥವಾ ಸೆಮಿ ಅರಿಡ್ ರೀಜನಲ್ಲಿ ವೇರ್ ದ ರೈನ್ಫಾಲ್ ಈಸ್ 75 to 100 centimeter ಏನಿರುತ್ತೆ. Then pearl millets are hardy crops. Even if there is a drought condition, we can cultivate the millets. So this is also highly water efficient. Then sunflower also can be cultivated where rainfall is 70 to 100 centimeter. So this is also not least water efficient. Then coming to sugarcane ಗೆ ನಾವು ಏನು ಮಾಡಬೇಕು, ಕಂಟಿನ್ಯೂಸ್ ಆಗಿ ಇರಿಗೇಷನ್ ಕೊಡ್ತಾ ಇರಬೇಕು. ಸೊ ನೀರಾವರಿ ಇಲ್ಲ ಅಂದರೆ ಶುಗರ್ಕೇನ್ ಕಲ್ಟಿವೇಟ್ ಮಾಡೋಕ್ಕಾಗಲ್ಲ. ಸೊ ಆನ್ಸರ್ ಈಸ್ ಶುಗರ್ಕೇನ್. ದಿಸ್ ಈಸ್ ದಿ ಲೀಸ್ಟ್ ವಾಟರ್ ಎಫಿಷಿಯೆಂಟ್. ಸೊ ಶುಗರ್ಕೇನ್ ರೀತಿ ಇನ್ನೊಂದು ಯಾವ ಕ್ರಾಪ್ಗೆ ನಾವು ಕಂಟಿನ್ಯೂಸ್ ಆಗಿ ವಾಟರ್ ಪ್ರೊವೈಡ್ ಮಾಡ್ತೀವಿ, ದಟ್ ಈಸ್ ಪ್ಯಾಡಿ. ಸೊ ಪ್ಯಾಡಿ ಕಲ್ಟಿವೇಟ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಸ್ಟ್ಯಾಂಡಿಂಗ್ ವಾಟರ್ ಇರಬೇಕು. ಭತ್ತದ ಗದ್ದೆನಲ್ಲಿ ಯಾವಾಗಲೂ ನೀರು ನಿಂತಿರಬೇಕು. ಸೊ ಪ್ಯಾಡಿ ಈಸ್ ಆಲ್ಸೋ ಒನ್ ಆಫ್ ದಿ ಲೀಸ್ಟ್ ವಾಟರ್ ಎಫಿಷಿಯೆಂಟ್ ಕ್ರಾಪ್, ರೈಟ್? ಹಿಯರ್ ಆನ್ಸರ್ ಈಸ್ ಎ, ದಟ್ ಈಸ್ ಶುಗರ್ಕೇನ್. ಸೊ ಸಚ್ ಕ್ವಶನ್ಸ್ ವಿ ಕ್ಯಾನ್ ಸಾಲ್ವ್ ಬೇಸ್ಡ್ ಆನ್ ಕಾಮನ್ ಸೆನ್ಸ್. ನಮ್ಮ ಅಬ್ಸರ್ವೇಷನ್ ಮುಖಾಂತರ ಕೂಡ ನಾವು ಸಾಲ್ವ್ ಮಾಡ್ಬೋದು. ಇದಕ್ಕೆ ಸ್ಪೆಸಿಫಿಕ್ ಆಗಿ ಓದಿರಬೇಕು ಅಂತಾನು ರೂಲ್ಸ್ ಇಲ್ಲ, ರೈಟ್? So coming to the question number 10, consider the following statements. In the tropical zone, the western section of the oceans are warmer than the eastern sections owing to the influence of trade winds. Statement 2, in the temperate zone, westerlies make the eastern section of the oceans warmer than the western sections. So here they are talking about the oceans and also the planetary winds, how these planetary winds affect the ocean temperature. ಸೊ ಅದ್ರ ಬಗ್ಗೆ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ 2 ಸ್ಟೇಟ್ಮೆಂಟ್ಸ್ನ ನಾವು ಇವಾಗ ಅನಲೈಸ್ ಮಾಡ್ತಾ ಹೋಗೋಣ. ಸೊ ದ ಕ್ವಶನ್ ಈಸ್, ಸೊ ಫಸ್ಟ್ ವಿ ವಿಲ್ ಡ್ರಾ ದ ಡೈಗ್ರಾಮ್. ಸೊ ಇಲ್ಲಿ ಏನು ಹೇಳಿದ್ದಾರೆ, ವೆಸ್ಟರ್ನ್ ಸೆಕ್ಷನ್ ಆಫ್ ಓಷನ್. ಸೊ ದಿಸ್ ಈಸ್ ಅ ಕಾಂಟಿನೆಂಟ್ ಅಂತ ತಗೊಳ್ಳೋಣ. ದಿಸ್ ಈಸ್ ಒನ್ ಮೋರ್ ಕಾಂಟಿನೆಂಟ್. ಆ್ಯಂಡ್ ಇನ್ ದ ಸ್ಟೇಟ್ಮೆಂಟ್ 1 ದೇ ಆರ್ ಟಾಕಿಂಗ್ ಅಬೌಟ್ ಟ್ರಾಪಿಕಲ್ ಝೋನ್. ಸ್ಟೇಟ್ಮೆಂಟ್ ಅಲ್ಲಿ ಟ್ರಾಪಿಕಲ್ ಝೋನ್ ಬಗ್ಗೆ ಮಾತಾಡ್ತಿದ್ದಾರೆ. ದಿಸ್ ಈಸ್ ಇಕ್ವೇಟರ್ ಆ್ಯಂಡ್ ದಿಸ್ ಈಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, ದಿಸ್ ಈಸ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಆ್ಯಂಡ್ ದಿಸ್ ರೀಜನ್ ಈಸ್ ಟ್ರಾಪಿಕಲ್ ಝೋನ್. ಆ್ಯಂಡ್ ದಿಸ್ ಏರಿಯಾ, ರಿಮೈನಿಂಗ್ ಏರಿಯಾ, ಇಟ್ ಈಸ್ so whatever remaining area is there, it is ocean. This is continent. This is continent. Statement 1, it is saying that, statement 1 alli enu heltidare, in tropical zones the western section of the ocean, if this is the ocean, western section of ocean, this part in the tropical zone, this section, this is the western section of ocean, warmer than the eastern section owing to the influence of trade winds. So ಈ western section of ocean ಏನಿದೆ, ಇದು ಈಸ್ಟರ್ನ್ ಸೆಕ್ಷನ್ಗೆ ಕಂಪೇರ್ ಮಾಡಿದಾಗ ವಾರ್ಮ್ ಇರುತ್ತೆ ಬಿಕಾಸ್ ಆಫ್ ಟ್ರೇಡ್ ವಿಂಡ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ,
ಸೊ ಈ ಟ್ರಾಪಿಕಲ್ ಝೋನಲ್ಲಿ ಏನಿದೆ, ಈ ಈಸ್ಟರ್ಲಿ ಟ್ರೇಡ್ ವಿಂಡ್ಸ್ ಇರುತ್ತೆ. ಈಸ್ಟರ್ಲಿ ಟ್ರೇಡ್ ವಿಂಡ್ಸ್ ಏನು ಮಾಡುತ್ತೆ, ದೇ ವಿಲ್ ಕಂಟಿನ್ಯೂಸ್ಲಿ ಬ್ಲೋ, ದೇ ವಿಲ್ ಬ್ರಿಂಗ್ ದಿ, they will be blowing like this and they will transfer the warm surface water towards the western section. ಸೊ ಇದರಿಂದ ಇಲ್ಲಿ ಏನಾಗುತ್ತೆ, ಅಪ್ ವೆಲ್ಲಿಂಗ್ ಆಗುತ್ತೆ. ಸೊ ಅಪ್ ವೆಲ್ಲಿಂಗ್ ಆಗೋದ್ರಿಂದ ಏನಾಗುತ್ತೆ, ಅಪ್ ವೆಲ್ಲಿಂಗ್ ಆಗೋದ್ರಿಂದ ಇಲ್ಲಿ ವಾರ್ಮ್ ವಾಟರ್ ಸರ್ಫೇಸ್, ಕೋಲ್ಡ್ ವಾಟರ್ ಸರ್ಫೇಸಿಗೆ ಬರುತ್ತೆ. ಇಲ್ಲಿ ಸರ್ಫೇಸ್ ಅಲ್ಲಿ ಇರ್ತಕ್ಕಂಥ ವಾರ್ಮ್ ವಾಟರ್ ವೆಸ್ಟರ್ನ್ ಸೆಕ್ಷನ್ ಅಲ್ಲಿ ಡೆಪಾಸಿಟ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 1 ಇಟ್ ಈಸ್ ಕರೆಕ್ಟ್. ದೆನ್ ಕಮಿಂಗ್ ಟು ದ ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 2 ನಲ್ಲಿ ಏನಾಗುತ್ತೆ, ಇನ್ ಟೆಂಪರೇಟ್ ಝೋನ್ಸ್, ಟೆಂಪರೇಟ್ ಝೋನ್ ಮೀನ್ಸ್ ಬಿಯಾಂಡ್ ಟ್ರಾಪಿಕಲ್ ಝೋನ್. ಸೊ ಈ ರೀಜನ್, ದಿಸ್ ಈಸ್ ಟೆಂಪರೇಟ್ ಝೋನ್. ಸೊ ಟೆಂಪರೇಟ್ ಝೋನ್ ಅಲ್ಲಿ ಏನಾಗುತ್ತೆ, westerlies make eastern section of oceans warmer than the western sections. So westerlies they are blowing in the temperate zone. So ಇಲ್ಲಿ ಏನಾಗುತ್ತೆ temperate zone ಅಲ್ಲಿ, so what they are telling, so these westerlies blowing like this. So what they will do, they will carry this ocean current which are moving. ಸೊ ಓಷನ್ ಕರೆಂಟ್ ಏನಿರುತ್ತೆ, ಸೊ ಈ ರೀತಿ ಮೂವ್ ಆಗ್ತಾ ಇರುತ್ತೆ ವಾರ್ಮ್ ಓಷನ್ ಕರೆಂಟು, ಅದನ್ನೇನು ಮಾಡುತ್ತೆ ಟುವರ್ಡ್ಸ್ ದಿ ಈಸ್ಟರ್ನ್ ಸೆಕ್ಷನ್ಗೆ ಕ್ಯಾರಿ ಮಾಡುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಸ್ಟೇಟ್ಮೆಂಟ್ 2 ಏನಿರ್ತದೆ, ದ ಈಸ್ಟರ್ನ್ ಸೆಕ್ಷನ್ಸ್ ಆಫ್ ದ ಓಷನ್ಸ್ ಆರ್ ವಾರ್ಮರ್ ದ್ಯಾನ್ ದಿ ವೆಸ್ಟರ್ನ್ ಸೆಕ್ಷನ್. ಆಬ್ವಿಯಸ್ಲಿ ಇಲ್ಲಿರ್ತಕ್ಕಂತಹ ಈ ವಾರ್ಮ್ ಓಷನ್ ಕರೆಂಟ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಈಸ್ಟರ್ನ್ ಸೆಕ್ಷನ್ ವಾರ್ಮ್ ಇರುತ್ತೆ, ವೆಸ್ಟರ್ನ್ ಸೆಕ್ಷನ್ ರಿಲೇಟಿವ್ಲಿ ಕೋಲ್ಡ್ ಇರುತ್ತೆ. ಸೊ ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ಕರೆಕ್ಟ್. ಸೊ ಆನ್ಸರ್ ಈಸ್ ಬೋತ್ 1 and 2. ಸೊ ಇದನ್ನು ನಾವು ಓಷಿಯನ್ ಕರೆಂಟ್ ಡಯಾಗ್ರಾಮ್ ಮುಖಾಂತರ ನೋಡೋದಾದರೆ, ಸೊ ಹಿಯರ್ ವಿ ಕ್ಯಾನ್ ಸಿ, ಸೊ ಇನ್ ದಿಸ್ ಈಸ್ ಟ್ರಾಪಿಕಲ್ ಝೋನ್. ಟ್ರಾಪಿಕಲ್ ಝೋನಲ್ಲಿ ಏನಾಗುತ್ತೆ, ಟ್ರೇಡ್ ವಿಂಡ್ಸ್ ದೇ ವಿಲ್ ಕ್ಯಾರಿ ಆ್ಯಂಡ್ ಅಟ್ ದ ವೆಸ್ಟರ್ನ್ ಸೆಕ್ಷನ್ there will be a warmer water compared to the eastern section. So because of this there is a upwelling. So eastern upwelling irutte. So ade reeti North Atlantic drift, so it will carry the, because of the influence of westerlies, it will carry the warm water towards the eastern section. So this is how we have to study. So again based on this map, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಈ ಮ್ಯಾಪ್ ಓಷಿಯನ್ ಕರೆಂಟ್ಸ್, ವಾರ್ಮ್ ಓಷಿಯನ್ ಕರೆಂಟ್ಸ್ ಆ್ಯಂಡ್ ಕೋಲ್ಡ್ ಓಷಿಯನ್ ಕರೆಂಟ್ಸ್ ಮೇಲೆ ಈ ವರ್ಷ ಎಕ್ಸಾಮಲ್ಲಿ ಕ್ವಶನ್ ಬರ್ಬೋದು. ಸೊ ಯು ಶುಡ್ ನೋ ವಾಟ್ ಆರ್ ದಿ ನೇಮ್ ಆಫ್ ವಾರ್ಮ್ ಓಷಿಯನ್ ಕರೆಂಟ್ ಆ್ಯಂಡ್ ವಾಟ್ ಆರ್ ದ ನೇಮ್ ಆಫ್ ಕೋಲ್ಡ್ ಓಷಿಯನ್ ಕರೆಂಟ್. ಸೊ ಈ ವಾರ್ಮ್ ಓಷಿಯನ್ ಕರೆಂಟು ಮತ್ತು ಕೋಲ್ಡ್ ಓಷಿಯನ್ ಕರೆಂಟ್ಸು ಯಾವ ಓಷನಲ್ಲಿದೆ, ಅಟ್ಲಾಂಟಿಕ್ ಓಷನಲ್ಲಿ ಇರ್ತಕ್ಕಂಥ ವಾರ್ಮ್ ಓಷಿಯನ್ ಕರೆಂಟ್ ಹೆಸರೇನು, ಕೋಲ್ಡ್ ಓಷಿಯನ್ ಕರೆಂಟ್ ಹೆಸರೇನು, ಪೆಸಿಫಿಕ್ ಓಷನಲ್ಲಿ ಇರ್ತಕ್ಕಂಥದ್ದು, ಇಂಡಿಯನ್ ಓಷನ್ ಇರ್ತಕ್ಕಂಥದ್ದು. ಸೊ ಈ ಮೂರು ಓಷನಲ್ಲಿ ಇರ್ತಕ್ಕಂಥ ವಾರ್ಮ್ ಆ್ಯಂಡ್ ಕೋಲ್ಡ್ ಓಷನ್ ಕರೆಂಟ್ ಹೆಸರು ಗೊತ್ತಿರಬೇಕು. ಸೊ ದೇ ಮೇ ಆಸ್ಕ್ ಯು ಪೇರ್ ಬೇಸ್ಡ್ ಕ್ವಶನ್ ದಿಸ್ ಇಯರ್. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಸ್ಟಡಿ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬೋತ್ 1 and 2. Then question number 11. So the question number 11, it is about climatic type. So leaf litter decomposes faster than any other biome. As a result, the soil surface is often almost bare. ಅಂದರೆ ಲೀಫ್ ಲಿಟರ್ ಏನು, ಗಿಡದಿಂದ ಉದುರಿರ್ತಕ್ಕಂತಹ ಎಲೆಗಳೇನಿರುತ್ತೆ ಅದು ಫಾಸ್ಟಾಗಿ ಡಿಕಾಂಪೋಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನೆಲ ಏನಿದೆ, ಸೊ ದಟ್ ಸಾಯಿಲ್ ಸರ್ಫೇಸ್ ಏನಿದೆ ಅದು ಆಲ್ಮೋಸ್ಟ್ ಎಂಟಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. Then apart from trees, the vegetation is largely composed of plant forms that reach up into the canopy vicariously by climbing the trees or growing as epiphytes rooted on the upper branches of the trees. This is the most likely description of. So other than plants, so this biome or this ecosystem, it contains climbers and epiphytes anta ಹೇಳ್ತಿದ್ದಾರೆ. ಸೊ ಸೋರ್ಸ್ ಫಾರ್ ದಿಸ್ ಕ್ವಶನ್ ಈಸ್ ಅಗೇನ್ GC ಲಿಯಾಂಗ್ ಬುಕ್ಕಲ್ಲಿದೆ. ಸೊ ಕ್ಲೈಮ್ಯಾಟಿಕ್ ಟೈಪ್ಸ್ ಅಲ್ಲಿ
ಸೊ ಅದನ್ನು ಬಿಟ್ಟರೆ ಪ್ರೀವಿಯಸ್ ಇಯರ್ UPSC ಕ್ವಶನ್, ನೀವು 20 year UPSC ಕ್ವಶನ್ ಓಪನ್ ಮಾಡಿದ್ರೆ ಸೊ ಇದೇ ಟಾಪಿಕ್ ಮೇಲೆ ದೇರ್ ಆರ್ ಅದರ್ 3 questions, ಇಕ್ವೇಟರಲ್ ಟೈಪ್ ಆಫ್ ಕ್ಲೈಮೇಟ್ ಆರ್ ಟ್ರಾಪಿಕಲ್ ಫಾರೆಸ್ಟ್ ಮೇಲೆ. ಸೊ ಪ್ರೀವಿಯಸ್ ಇಯರಲ್ಲಿ 3 ಇಂದ 4 questions ಇದೆ. ಸೊ ಆ ಕ್ವಶನ್ನ ನೀವು ಪ್ರಾಪರಾಗಿ ಸ್ಟಡಿ ಮಾಡಿ ಅಲ್ಲಿ ಸಿನಾಪ್ಸಿಸ್ ಅಥವಾ ಎಕ್ಸ್ಪ್ಲನೇಷನ್ ನೀಟಾಗಿ ಸ್ಟಡಿ ಮಾಡಿದರೆ ಈ ಕ್ವಶನ್ಗೆ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ಬೋದು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್, ದಟ್ ಈಸ್ ಡಿ. ಸೊ ಕಾನಿಫರಸ್ ಫಾರೆಸ್ಟಲ್ಲಿ ಸೊ ದೇರ್ ಈಸ್ ಅ ಕಾನಿಫರಸ್ ಫಾರೆಸ್ಟ್, ಅಲ್ಲಿ ಟೆಂಪ್ರೇಚರ್ ತುಂಬ ಕಡಿಮೆ ಇರೋದ್ರಿಂದ ಲೀಫ್ ಲೀಟರ್ ಏನಿದೆ ಅದು ಫಾಸ್ಟಾಗಿ ಡಿಕಾಂಪೋಸ್ ಆಗಲ್ಲ. ಸೊ ಸ್ಟೇಟ್ಮೆಂಟ್ 1 ಏನು ಹೇಳ್ತಿದ್ದಾರೆ, ಫಸ್ಟ್ ಸ್ಟೇಟ್ಮೆಂಟಲ್ಲಿ decomposes faster, but in coniferous forest it take years to decompose. Whatever leaf litter is there, it will be there on the ground. Then dry deciduous forest ಅಲ್ಲಿ ಏನಾಗುತ್ತೆ, ಸೊ ವಿಂಟರ್ ಸೀಸನಲ್ಲಿ ಡೆಸಿಡಿಯಸ್ ಫಾರೆಸ್ಟಲ್ಲಿ ಕಂಟಿನ್ಯೂಸ್ ಆಗಿ ಎಲೆಗಳು ಉದುರ್ತಾ ಇರುತ್ತೆ. ಸೊ ನೀವು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ನೋಡಿದ್ರೆ ಸಾಯಿಲ್ ಸರ್ಫೇಸ್ ಮೇಲೆ ಏನಿರುತ್ತೆ, ದೇರ್ ಈಸ್ ಅ ಲೇಯರ್ ಆಫ್ ಲೀವ್ಸ್. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ, ದ ಸಾಯಿಲ್ ಸರ್ಫೇಸ್ ಇಟ್ ಈಸ್ ಬೇರ್, ಎಂಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಇಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ದೆನ್ ಮ್ಯಾಂಗ್ರೂವ್ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತೆ, ಸೊ ವಿ ಕ್ಯಾನ್ ಸಿ ಮ್ಯಾಂಗ್ರೂವ್ ಫಾರೆಸ್ಟ್ ಇನ್ ಕೋಸ್ಟಲ್ ಏರಿಯಾಸ್. ಅಲ್ಲಿ ಸಾಯಿಲ್ ಸರ್ಫೇಸ್ ಇರೋದಿಲ್ಲ, ಆಲ್ಮೋಸ್ಟ್ ಮಾರ್ಷಿ ಲ್ಯಾಂಡ್ ಇರುತ್ತೆ, ಅಂದರೆ ನೀರು ಮಿಶ್ರಿತ ಅಥವಾ ಆಲ್ಮೋಸ್ಟ್ ವಾಟರ್ ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಸೊ ದಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಸೊ ವಾಟ್ ಈಸ್ ದ ಆನ್ಸರ್, ದಿ ಟ್ರಾಪಿಕಲ್ ರೈನ್ ಫಾರೆಸ್ಟ್. So based on this question, next year UPSC may frame question on either on mangrove forest ಮೇಲೆ ಮಾಡ್ಬೋದು ಅಥವಾ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಆರ್ ಕಾನಿಫೆರಸ್ ಫಾರೆಸ್ಟ್ ಮೇಲೆ ಕ್ವಶನ್ನ ಫ್ರೇಮ್ ಮಾಡ್ಬೋದು. ಸೊ ಇವಾಗ ನೀವು ಪ್ರಿಪೇರ್ ಆಗ್ತಿರ್ತೀರಲ್ಲ, ಸೊ ಫಾರ್ ಕಾನಿಫೆರಸ್ ಫಾರೆಸ್ಟ್ ಏನು, ಅದರ ಫೀಚರ್ಸ್ ಏನು, ಮ್ಯಾಂಗ್ರೂವ್ ಫಾರೆಸ್ಟ್ ಅಂದ್ರೆ ಏನು, ಅದರ ಫೀಚರ್ಸ್ ಏನು, ಇದನ್ನೆಲ್ಲ ಸ್ಟಡಿ ಮಾಡಬೇಕು. ದಿಸ್ ಈಸ್ ಹೌ ಯು ಶುಡ್ ಡೂ ಅನಾಲಿಸಿಸ್ ಆಫ್ ದಿ ಪ್ರೀವಿಯಸ್ ಇಯರ್ ಕ್ವಶನ್. ಪ್ರೀವಿಯಸ್ ಇಯರ್ ಕ್ವಶನ್ ಅನಾಲಿಸಿಸ್ ಅಂದರೆ ಕ್ವಶನ್ ಓದಿ ಅದಕ್ಕೆ ಆನ್ಸರ್ ಮಾಡಿ, ಆ ಆನ್ಸರ್ ಸರಿ ಇದೆ ತಪ್ಪಿದೆ ಅಂತ ನೋಡ್ಕೊಳ್ಳೋದಲ್ಲ, ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಏನಿದೆ ಆ ಆಪ್ಷನ್ ಕೂಡ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಇಯರ್ UPSC ಏನು ಮಾಡುತ್ತೆ, ಅಲ್ಲಿ ಇರ್ತಕ್ಕಂಥ ಒಂದು ಆಪ್ಷನ್ ಮೇಲೆ ಒಂದು ಹೊಸ ಕ್ವಶನ್ನ ಫ್ರೇಮ್ ಮಾಡುತ್ತೆ. ದಿಸ್ ಇಸ್ ಹೌ UPSC ಡಸ್, ರೈಟ್. ಸೊ ಆನ್ಸರ್ ಡಿ. ಸೊ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್. ಸೊ ವಾಟ್ ಎವರ್ ವಿ ಹ್ಯಾವ್ ಸ್ಟಡಿಡ್ ಸೋ ಫಾರ್, ಇಟ್ ಹ್ಯಾಸ್ ಬೀನ್ ಗಿವನ್ ಹಿಯರ್. So coming to the question number 12, consider the following statement. So this is about mineral resource in oceans. Question number 1, the Global Ocean Commission grants license for seabed exploration and mining in international waters. Statement 2, India has received licenses for seabed mineral exploration in international waters. Statement 3, rare earth minerals are present on the sea floor in international waters. So which of the statements given above are correct? So now we will analyze the statement 3. Rare earth minerals are present on the sea floor in international waters. Sea floor ಏನಿದೆ, ಸೊ ಸಮುದ್ರದ ತಳಮಟ್ಟ ಏನಿದೆ, ಸೊ ಈ ಸಮುದ್ರದ ತಳಮಟ್ಟದಲ್ಲಿ ರೇರ್ ಅರ್ತ್ ಮಿನರಲ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ರೇರ್ ಅರ್ತ್ ಮಿನರಲ್ಸ್ ಇರೋದಕ್ಕೆ ಅಲ್ಲಿ ಏನು ಮಾಡ್ತಿದ್ದೀವಿ, ಸಿ ಫ್ಲೋರ್ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಟು ಗೆಟ್ ದಿ ಮಿನರಲ್ಸ್. ಸೊ ದಟ್ ಈಸ್ ದ ಲಾಜಿಕ್. ದ ಕ್ವಶನ್ ಈಸ್ ಅಬೌಟ್ ದಿಸ್ ಕ್ವಶನ್ ಈಸ್ ಫ್ರಮ್ ಎಕನಾಮಿಕ್ ಆ್ಯಂಡ್ ರಿಸೋರ್ಸ್ ಜಿಯೋಗ್ರಫಿ. ಸೊ ಸಿ ಫ್ಲೋರಲ್ಲಿ ನಿಮಗೆ ಇಲ್ಲಿ ಏನು ಡೌಟ್ ಬರ್ಬೋದು, ನೀವು ಸ್ಪೆಸಿಫಿಕ್ ಆಗಿ ಓದಿದ್ರೆ ಪಾಲಿಮೆಟಾಲಿಕ್ ನೊಡ್ಯೂಲ್ಸ್ ಆರ್ ಪಾಲಿಸಲ್ಫೈಡ್ ನೊಡ್ಯೂಲ್ಸ್ ಬಗ್ಗೆ ಸ್ಟಡಿ ಮಾಡಿದರೆ ಕರೆಂಟ್ ಅಫೇರ್ಸಲ್ಲಿ ಅಥವಾ ಕ್ಲಾಸಲ್ಲಿ ಡಿಸ್ಕಷನ್ಸ್ ಕೇಳಿದರೆ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ನೀವು ಸಾಲ್ವ್ ಮಾಡಿದರೆ ಸೊ ನೀವು ಈಸಿಯಾಗಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಸ್ಟೇಟ್ಮೆಂಟ್ 3 ಏನು ಹೇಳ್ತಿದೆ, ಸೊ ರೇರ್ ಅರ್ತ್ ಎಲಿಮೆಂಟ್ಸು ದೇ ಆರ್ ಪ್ರೆಸೆಂಟ್ ಇನ್ ದಿ ಸಿ ಫ್ಲೋರ್ ಇನ್ ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಂಟರ್ನ್ಯಾಷನಲ್ ವಾಟರ್ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಇದೆಯೋ ಇಲ್ವೋ ಹೆಂಗೆ ಏನು ಅಂತ. ಸೊ ಆಬ್ವಿಯಸ್ಲಿ ಅಲ್ಲಿ ಇದ್ದೇ ಇರುತ್ತೆ. ಸೊ ಇಲ್ಲ ಅಂತಂದರೆ ನೀವು ಅಲ್ಲಿ ಹೋಗಿ ಸೈಂಟಿಫಿಕ್ ಸ್ಟಡಿ ಮಾಡಿದ್ರೆ ನಿಮ್ಗೆ ಅಲ್ಲಿ ರೇರ್ ಅರ್ತ್ ಮಿನರಲ್ಸ್ ಸಿಗತ್ತೆ. ಬಿಕಾಸ್ ಸಿ ಫ್ಲೋರ್, ಸೊ ವಾಟ್ ಈಸ್ ದ ಏರಿಯಾ ದಟ್ ಈಸ್ ಆಕ್ಯುಪೈಡ್ ಬೈ ವಾಟರ್? So almost more than 75% of the area is occupied water on the surface of earth. Remaining is land mass. Land mass ಅಲ್ಲೇ ನಮಗೆ ಇಷ್ಟೊಂದು ಮಿನರಲ್ಸ್ ಸಿಗ್ತಾ ಇದೆ ಅಂತಂದರೆ ಓಷಿಯನ್ ಒಳಗಡೆ, ಓಷಿಯನ್ ಫ್ಲೋರಲ್ಲಿ ಇನ್ನೆಷ್ಟು ಮಿನರಲ್ಸ್ ಇರ್ಬೋದು. ಸೊ ಈ ರೀತಿ ಸ್ಟೇಟ್ಮೆಂಟ್ ಇದ್ದಾಗ ನೀವು ಓದಿಲ್ಲ ಅಂದರೂ ಕೂಡ ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ಸ್ಟೇಟ್ಮೆಂಟ್ 3 ಕರೆಕ್ಟ್ ಇದೆ ಅಂತ ಹೋಗೋಣ, ರೈಟ್. ಸ್ಟೇಟ್ಮೆಂಟ್ 3 ಈಸ್ ಕರೆಕ್ಟ್. ದೆನ್
India has received licenses for seabed mineral exploration in international waters. Obviously, India license sikkide. India is also exploring minerals in Central Indian Ocean Basin. So, in Indian Ocean ಏನಿದೆ ಅದರ ಸೆಂಟ್ರಲ್ ರೀಜನಲ್ಲಿ ಇಂಡಿಯಾ ಏನು ಮಾಡ್ತಾ ಇದೆ, ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರನೇ ಇಂಡಿಯಾದ ಒಂದು ಮಿಷನ್ ಕೂಡ ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಡೀಪ್ ಓಷನ್ ಮಿಷನ್ ಅಂತ. ಸೊ ಅದನ್ನು ಕೂಡ ನೀವು ಕರೆಂಟ್ ಅಫೇರ್ಸಲ್ಲಿ ಓದಿರ್ತೀರಾ. ಸೊ ದಿಸ್ ಮಿನರಲ್ ಎಕ್ಸ್ಪ್ಲೋರೇಷನ್, ಸೊ ಇದು ಏನಾಗ್ತದೆ, ಅಟ್ಲೀಸ್ಟ್ ಒನ್ಸ್ ಇನ್ ಎ ಮಂತ್ ಇದು ನ್ಯೂಸಲ್ಲಿ ಇರುತ್ತೆ. ಮಂತ್ಲಿ ನ್ಯೂಸಲ್ಲಿ ಇಲ್ಲ ಅಂದರೂ ಅಟ್ಲೀಸ್ಟ್ 3 ಮಂತ್ಸಲ್ಲಿ ನೀವು ರಿಲೀಜಿಯಸ್ ಆಗಿ ದ ಹಿಂದೂ ಪೇಪರ್ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಓದ್ತಾ ಇದ್ದರೆ ಅದನ್ನು ನೀವು ಅಲ್ಲಿ ನೋಡಿರ್ತೀರ. ಸೊ ಐದರ್ ಇನ್ ಎಡಿಟೋರಿಯಲ್ ಆರ್ ಇನ್ ನ್ಯೂಸ್, ಇಟ್ ಈಸ್ ಇನ್ ನ್ಯೂಸ್. ಇಂಡಿಯಾಗೆ ಸೆಂಟ್ರಲ್ ಇಂಡಿಯನ್ ಓಷನ್ ಬೇಸಿನಲ್ಲಿ ಮಿನರಲ್ ಎಕ್ಸ್ಪ್ಲೋರೇಷನ್ ಮಾಡಲಿಕ್ಕೆ ಲೈಸೆನ್ಸ್ ಸಿಕ್ಕಿದೆ. ಸೊ ಈ ಕ್ವಶನ್ ಏನಕ್ಕೆ ಕೇಳಿದ್ದಾರೆ ಅಂತಂತಂದರೆ, ಸೊ ಇವಾಗ ತುಂಬ ನ್ಯೂಸಲ್ಲಿ ಇರ್ತಕ್ಕಂಥದ್ದೇನು, ರೇರ್ ಅರ್ತ್ ಮಿನರಲ್ಸ್ ಆ್ಯಂಡ್ ಕ್ರಿಟಿಕಲ್ ಮಿನರಲ್ಸ್. ಸೊ ಈ ಕ್ರಿಟಿಕಲ್ ಮಿನರಲ್ಸು ಮತ್ತು ರೇರ್ ಅರ್ತ್ ಮಿನರಲ್ಸು ಅಟ್ಲೀಸ್ಟ್ ಇಟ್ ಈಸ್ ಇನ್ ನ್ಯೂಸ್ ವೀಕ್ಲಿ ಒನ್ಸ್, ವಾರದಲ್ಲಿ ಒಂದು ಸಾರಿ ಆದರೂ ನ್ಯೂಸಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ UPSC ಇದನ್ನು ಕ್ವಶನಲ್ಲಿ ಕೇಳ್ತಿದೆ. ಆ್ಯಂಡ್ ದೀಸ್ ರೇರ್ ಅರ್ತ್ ಎಲಿಮೆಂಟ್ಸ್ ಆ್ಯಂಡ್ ಕ್ರಿಟಿಕಲ್ ಮಿನರಲ್ಸ್, ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಡಿಫೆನ್ಸ್ ಪರ್ಪಸ್. ಡಿಫೆನ್ಸಲ್ಲಿ ಏನು ನಾವು ಇಕ್ವಿಪ್ಮೆಂಟ್ಸ್, ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ, ದೆನ್ ಆಲ್ಸೋ ಫಾರ್ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಪರ್ಪಸ್. ಸೊ ದೀಸ್ ಆರ್ ಕನ್ಸಿಡರ್ಡ್ ಆಸ್ ಸ್ಟ್ರಾಟಜಿಕ್ ಮಿನರಲ್ಸ್. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ, ಸ್ಟ್ರಾಟಜಿಕ್ ಮಿನರಲ್ಸ್ ಅಂತಲೂ ಕೂಡ ಕನ್ಸಿಡರ್ ಮಾಡಿದೆ. ದೆನ್ ಕಮಿಂಗ್ ಟು ದ ಸ್ಟೇಟ್ಮೆಂಟ್ 1, ದ ಗ್ಲೋಬಲ್ ಓಷಿಯನ್ ಕಮಿಷನ್ ಗ್ರಾಂಟ್ ಲೈಸೆನ್ಸಸ್ ಫಾರ್ ಸೀಬೆಡ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಮೈನಿಂಗ್ ಇನ್ ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಈ ಇಂಟರ್ನ್ಯಾಷನಲ್ ವಾಟರ್ಸ್ ರಿಲೇಟೆಡ್ ಎರಡು ಇಂಟರ್ನ್ಯಾಷನಲ್, ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಮತ್ತು ಒಂದು ಇಂಟರ್ನ್ಯಾಷನಲ್ ಅಥಾರಿಟಿ ತುಂಬ ನ್ಯೂಸಲ್ಲಿ ಇರುತ್ತೆ. ಸೊ ಆ ಕನ್ವೆನ್ಷನ್ ಏನಂದರೆ UNCLOS, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ. ಸೊ ಇದು ನ್ಯೂಸಲ್ಲಿ ಇರುತ್ತೆ, ಇದನ್ನು ನಾವು ಕರೆಂಟ್ ಅಫೇರ್ಸಲ್ಲಿ ಓದಿರ್ತೀವಿ. ಆ್ಯಂಡ್ ವಿ ಹ್ಯಾವ್ ಸ್ಟಡಿಡ್, ಸೊ ಇನ್ನೊಂದು ಯಾವ ಅಥಾರಿಟಿ ನಾವು ಓದಿರ್ತೀವಿ, ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. ಸೊ ಇದನ್ನು ಕೂಡ ನಾವು ಸ್ಟಡಿ ಮಾಡಿರ್ತೀವಿ ಅಲಾಂಗ್ ವಿತ್ UNCLOS. ಬಟ್ ವೈಲ್ ಸ್ಟಡಿಂಗ್ ದಿಸ್ ಮಿನರಲ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಇಂಟರ್ನ್ಯಾಷನಲ್ ವಾಟರ್, ಸೊ ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇರ್ಬೋದು, ಟೆರಿಟೋರಿಯಲ್ ಸಿ ಇರ್ಬೋದು. ಸೊ ಇದನ್ನು ಸ್ಟಡಿ ಮಾಡಬೇಕಾದ್ರೆ ನಾವು UNCLOSನು ಓದಿರ್ತೀವಿ, ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿನೂ ಓದಿರ್ತೀವಿ. ಬಟ್ ನೋವೇರ್ ವಿ ಹ್ಯಾವ್ ಕೇಮ್ ಅಕ್ರಾಸ್ ಗ್ಲೋಬಲ್ ಓಷನ್ ಕಮಿಷನ್. ಸೊ ಈ ಕ್ವಶನ್ ನೋಡಿದ ತಕ್ಷಣ ನಮಗೇನಾಗುತ್ತೆ, ಗ್ಲೋಬಲ್ ಓಷನ್ ಕಮಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನಾವು ಎಲ್ಲಿಯೂ ಓದಿರಲ್ಲ. ಸೊ ಇವಾಗ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 1 ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ಇನ್ಕರೆಕ್ಟ್ ಅಂತ. ಸೊ ಅವಾಗ ನಾವು ನಮ್ಮದು ಒಂದು ಕನ್ಸೆಪ್ಚುವಲ್ ಕಾಮನ್ ಸೆನ್ಸ್, ಕನ್ಸೆಪ್ಚುವಲ್ ಸ್ಟಡಿ ಮಾಡಬೇಕಾದ್ರೆ ಪಾಲಿಟಿನಲ್ಲಿ ಓದಿರ್ತೀವಿ. ಕಮಿಷನ್ ಅಂದ್ರೇನು, ಅಥಾರಿಟಿ ಅಂದ್ರೇನು, ಕೌನ್ಸಿಲ್ ಅಂದ್ರೇನು. ಸೊ ಈ ಒಂದೊಂದು ಇವಾಗ GST ಕೌನ್ಸಿಲ್ ಅಂತ ಇದೆ, ಅದಕ್ಕೆ ಯಾಕೆ ನಾವು GST ಕಮಿಷನ್ ಅಂತ ಕರೆಯಲ್ಲ. ಎಲೆಕ್ಷನ್ ಕಮಿಷನ್ ಅಂತಿದೆ, ಅದಕ್ಕೆ ಯಾಕೆ ನಾವು ಎಲೆಕ್ಷನ್ ಕೌನ್ಸಿಲ್ ಅಂತ ಕರೆಯಲ್ಲ. ದೆನ್ FSSAI, ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದೆ, ಸೊ ಅದಕ್ಕೆ ಯಾಕೆ ನಾವು ಕಮಿಷನ್ ಅಂತ ಕರೆಯಲ್ಲ ಅಥವಾ ಕೌನ್ಸಿಲ್ ಅಂತ ಕರೆಯಲ್ಲ. ಸೊ ಏನಿದು ಅಥಾರಿಟಿ ಅಂದ್ರೇನು, ಕೌನ್ಸಿಲ್ ಅಂದ್ರೇನು, ಕಮಿಷನ್ ಅಂದ್ರೇನು. ಸೊ ಕಮಿಷನ್ ಇಟ್ ಈಸ್ ಮೋರ್ ಆಫ್ ಅಡ್ವೈಸರಿ. ಅದ್ರ ರೋಲ್ ಯಾವ ರೀತಿ ಇರುತ್ತೆ ಅಂದರೆ ಅಡ್ವೈಸ್ ಮಾಡೋದಿರುತ್ತೆ, ಅಡ್ವೈಸರಿ ರೋಲ್, ಅಡ್ವೊಕೇಸಿ ರೋಲ್ ಇರುತ್ತೆ, ರೆಗ್ಯುಲೇಟರಿ ಅಥಾರಿಟಿ ಇರಲ್ಲ. ಸೊ ರೆಗ್ಯುಲೇಟರಿ ಅಥಾರಿಟಿ ಅಂತಂದರೆ ಆ ಇಂಡಸ್ಟ್ರಿನ ರೆಗ್ಯುಲೇಟ್ ಮಾಡೋದು, ಲೈಸೆನ್ಸ್ ಇಶ್ಯೂ ಮಾಡೋದು, ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು, ಇನ್ಸ್ಪೆಕ್ಷನ್ ಮಾಡೋದು, ದಟ್ ಈಸ್ ರೆಗ್ಯುಲೇಟರಿ ಅಥಾರಿಟಿ. ಬಟ್ ಇಲ್ಲಿ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ, ಗ್ಲೋಬಲ್ ಓಷನ್ ಕಮಿಷನ್ ಇಟ್ ಗ್ರಾಂಟ್ಸ್ ಲೈಸೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಕಮಿಷನ್, ಇಫ್ ಇಟ್ ಈಸ್ ಅ ಕಮಿಷನ್, ಇಟ್ ಡಸಂಟ್ ಗ್ರಾಂಟ್ ಲೈಸೆನ್ಸಸ್. ಇಟ್ಸ್ ಮೇನ್ ಫಂಕ್ಷನ್ ಈಸ್ ನಾಟ್ ಟು ರೆಗ್ಯುಲೇಟ್ ಬಟ್ ಟು ಅಡ್ವೈಸ್, ಅಡ್ವೊಕೇಸಿ ರೋಲ್ ಏನಿದೆ ಅದನ್ನು ಮಾಡೋದು ಅಂತ. ಸೊ ಆ ಕಾಮನ್ ಸೆನ್ಸ್ ಅಥವಾ ಆ ಲಾಜಿಕ್ನ ನಾವಿಲ್ಲಿ ಅಪ್ಲೈ ಮಾಡಿದ್ರೆ ಸ್ಟೇಟ್ಮೆಂಟ್ 1 ಬಿಕಮ್ಸ್ ಇನ್ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 ಎಲ್ಲಿದೆ ಅದನ್ನು ಆಪ್ಷನ್ನ ಎಲಿಮಿನೇಟ್ ಮಾಡಿ. ವಿ ಹ್ಯಾವ್ ಎಲಿಮಿನೇಟೆಡ್ 1, we have eliminated option C, we have eliminated option D. So we are now left with option B, that is 2 and 3 only. So that is the answer. Now we will check the answer. Answer is B, 2 and 3 only. So as we have discussed, Global Ocean Commission, it is advocacy and policy advisory body, whereas the license granting regulatory authority yavadu, International Seabed Authority, ISA. So it works under UNCLOS framework, right?
Then India got the license. India is exploring the minerals in Central Indian Ocean Basin. So especially it is exploring polymetallic nodules. So polymetallic sulfides also available. So they are rich in cobalt rich crusts. So they are rich in various rare earth elements, right? So this is about 2021 geography and agriculture previous year question analysis. ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ ಅನಾಲಿಸಿಸ್ ನಾವು ಇಲ್ಲಿ ಮಾಡಿದ್ದೀವಿ. ಯಾವ ರೀತಿ ಆನ್ಸರ್ ಮಾಡಬೇಕು, ಯಾವ ರೀತಿ ಎಲಿಮಿನೇಷನ್ ಅಪ್ಲೈ ಮಾಡಬೇಕು, ಯಾವ ರೀತಿ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು ಅಂತ. ಸೊ ನೀವು ಇದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಸ್ಟಡಿ ಮಾಡ್ತಾ ಅಲ್ಲಿ ಇರ್ತಕ್ಕಂಥ ಆಪ್ಷನ್ನು ಕೂಡ ಪ್ರಾಪರಾಗಿ ಸ್ಟಡಿ ಮಾಡಿ. ಸೊ ಇವಾಗ ಕೊನೆ ಕ್ವಶನಲ್ಲಿ ನಾವು ನೋಡಿದ್ವಿ ಗ್ಲೋಬಲ್ ಓಷಿಯನ್ ಕಮಿಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ಸೀಬೇದ್ ಅಥಾರಿಟಿ. ಕಮಿಷನ್ ಅಂದ್ರೇನು, ಅಥಾರಿಟಿ ಅಂದ್ರೇನು, ಕೌನ್ಸಿಲ್ ಅಂದ್ರೇನು, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಆ ವರ್ಡ್ ಮೀನಿಂಗ್ ಏನು, ಸೊ ಆ ವರ್ಡ್ ಬೇರೆ ಒಂದು ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ಜೊತೆ ಅಸೋಸಿಯೇಟ್ ಆಗಿದ್ದರೆ ಸೊ ಅದರ ಫಂಕ್ಷನ್ಸ್ ಏನಿರುತ್ತೆ. ಸೊ ದಿಸ್ ಇಸ್ ಕನ್ಸೆಪ್ಚುಯಲ್ ಕ್ಲಾರಿಟಿ. ಸೊ ಕನ್ಸೆಪ್ಚುಯಲ್ ಕ್ಲಾರಿಟಿ ಇದ್ದರೆ ನೀವು ಗ್ಲೋಬಲ್ ಓಷನ್ ಕಮಿಷನ್ ಬಗ್ಗೆ ಓದದೇ ಇದ್ರೂ ಕೂಡ ಆ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಇದೆ ಅಂತ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಕನ್ಸೆಪ್ಚುಯಲ್ ಕ್ಲಾರಿಟಿ ಈಸ್ ವೆರಿ ಮಚ್ ರಿಕ್ವೈರ್ಡ್. ಸೊ ಟು ಗೆಟ್ ದಿಸ್ ಕನ್ಸೆಪ್ಚುಯಲ್ ಕ್ಲಾರಿಟಿ ಯು ಶುಡ್ ರಿಪೀಟೆಡ್ಲಿ ಸಾಲ್ವ್ ದಿ ಪ್ರೀವಿಯಸ್ ಇಯರ್ ಕ್ವಶನ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ನ ಸಾಲ್ವ್ ಮಾಡಿ ನಂಬರ್ ಆಫ್ ರಿವಿಷನ್ ಜಾಸ್ತಿ ಮಾಡ್ಕೊಳ್ಳಿ. ಸೊ ಅಗೇನ್ ಗೋ ಟು ದ ಬೇಸಿಕ್ಸ್, NCERT ಸ್ಟಡಿ ಮಾಡಿ, ಕ್ಲಾಸ್ ನೋಟ್ ಸ್ಟಡಿ ಮಾಡಿ, PYQ ಸಾಲ್ವ್ ಮಾಡಿ. ಈ ರೀತಿ ಸಾಲ್ವ್ ಮಾಡೋದ್ರ ಜೊತೆಗೆ ಅನಾಲಿಸಿಸ್ ಮಾಡೋದಂದ್ರೇನು, ಅನಾಲಿಸಿಸ್ ಮಾಡೋದಂತಂದರೆ ಯಾವ ರೀತಿ ಕರೆಕ್ಟ್ ಮಾಡ್ತಿದ್ದೀವಿ, ಯಾವ ರೀತಿ ತಪ್ಪು ಮಾಡುತ್ತಿದ್ದೀವಿ ಅನ್ನೋದ್ರ ಜೊತೆಗೆ ಈ ವರ್ಷ ಕೊಟ್ಟಿರೋ ಕ್ವಶನ್ ಮೇಲೆ ಅಥವಾ 2023ನಲ್ಲಿ ಬಂದಿರೋ ಕ್ವಶನ್ನು, 2021ನಲ್ಲಿ ಬಂದಿರೋ ಕ್ವಶನ್ನು, ನೆಕ್ಸ್ಟ್ ಇಯರ್ ಯಾವ ರೀತಿ ಅದೇ ಕ್ವಶನಿಂದ UPSC ಕ್ವಶನ್ ಫ್ರೇಮ್ ಮಾಡುತ್ತೆ, ಸೊ ಅದನ್ನು ನೀವು ತಿಳ್ಕೋಬೇಕು. So to clear UPSC prelims, so the key is past. Past is key to the future. So previous year questions, the same topic will be repeated in next year, but in a different manner, right? So all the best. We will see. So all the best for your exams. We will see again. Thank you for watching. Thank you for watching. See you in the next video. Till then, happy learning.